ಹಸಿರಿನ ಸಂಭ್ರಮವನ್ನ ಆಚರಣೆ ಮಾಡ್ಲಿಕ್ಕಾಗಿ ನಿಂತ್ಕೊಂಡಿದ್ದಾರೆ. ಹಾಗೆ ಕಸ್ವಿ ಹಸಿರು ದಿಬ್ಬಣ ಅನ್ನುವಂತ ಸಂಸ್ಥೆ ಇವತ್ತು ಅವರು ರಿಲೀಸ್ ಮಾಡ್ಲಿಕ್ಕೆ ನಿಂತಿರ್ತಕ್ಕಂತ ಒಂದು ಟೀಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ಹೆಸರು ಹರಿತ್ ವರ್ಣ ಅನ್ನುವಂತ ಟೀಸರ್ ಜೊತೆಗೆ ಈ ಒಂದು SCNG ಕಾನ್ಸೆಪ್ಟ್ ಅಂತ ನಾವೇನ್ ಹೇಳ್ತೇವೆ, ಮಾಂಡವಿ ಮೋಟರ್ಸ್ ಅಲ್ಲಿ ನಾವು ಎಲ್ಲ ಕಾರುಗಳನ್ನ ಕೂಡ ಇವತ್ತು SCNG ಒಂದು ಅವತರಣಿಕೆಯಲ್ಲಿ ತರ್ತಾ ಇದ್ದೇವೆ. ಈಗ ನಮ್ಮ ಮಾಂಡವಿ ಮೋಟರ್ಸ್ ಅಲ್ಲಿ ಈ ಒಂದು ಸಂಭ್ರಮದ ಆಚರಣೆಯನ್ನ ಅಂದ್ರೆ ನಮ್ಮ ವಿಶ್ವ ಪರಿಸರದ ದಿನಾಚರಣೆಯನ್ನ ಪ್ರಾರಂಭಿಕವಾಗಿ ನಾವು ಅತಿ ಹೆಚ್ಚು ಗಿಡಗಳನ್ನ ಇನ್ನು ಮುಂದೆ ಕಸ್ಟಮರ್ಸ್ಗೆ ಕೂಡ ಕೊಡ್ತೇವೆ. ಅಷ್ಟೇ ಅಲ್ಲ, ಹಸಿರನ್ನ ನಾವು ಪ್ರಮೋಟ್ ಮಾಡ್ತೇವೆ ಅಂತ ಹೇಳೋ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಂಡವಿ ಮೋಟರ್ಸ್ ಅಲ್ಲಿ ನಾವು 40ನೇ ವರ್ಷದ ಸಂಭ್ರಮದ ಆಚರಣೆಯಲ್ಲಿ ಇವತ್ತು ಹಸಿರನ್ನ ಗಿಡವನ್ನ ನೆಡುವ ಮುಖಾಂತರವಾಗಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಗಣ್ಯರೆಲ್ಲರೂ ಕೂಡ ಗಿಡವನ್ನು ಅಲ್ಲಿ ಪಾಟ್ನೊಳಗೆ ಇಟ್ಟು ಅದನ್ನು ನೀರೆರೆಯುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ನನ್ನ ಜೊತೆ ಇದ್ದಾರೆ ತುಳು ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕರಾದಂತ ವಿಜಯ್ ಕುಮಾರ್ ಕೊಡಿಯಾಲ್ವೇಲ್, ಹಾಗೆ ತುಳುನಾಡಿನ ತುಳುವಿನ ಹೆಸರಾಂತ ಜನಪದ ಶಾಸ್ತ್ರಜ್ಞ ಶ್ರೀಮಾನ್ ವಿಜಯ್ ಕುಮಾರ್ ಕೊಡಿಯಾಲ್ವೇಲ್. ಅವ್ರ ಜೊತೆಗೆ ನನ್ನ ಜೊತೆ ಇದ್ದಾರೆ ನಮ್ಮ ಮಾಂಡವಿ ಮೋಟರ್ಸ್ ನ ಪ್ರೇರಕ ಶಕ್ತಿ ಆಗಿರ್ತಕ್ಕಂತ ನೇರಂಕಿ ಪಾರ್ಶ್ವನಾಥ್ ಸರ್ ಹಾಗೂ ಕಿಶನ್ ಶೆಟ್ಟಿ ಸರ್. ಇವರು ಸೇರ್ಕೊಂಡು ಗಿಡಕ್ಕೆ ನೀರನ್ನ ಎರೆಯುವುದರ ಮುಖಾಂತರ, ಹಾಗೆ ಅವ್ರ ಜೊತೆ AGM ಅಕೌಂಟ್ ಶ್ರೀಮಾನ್ ಅಶೋಕ್ ಸರ್ ಕೂಡ ಸೇರ್ಕೊಂಡಿರೋದು ವಿಶೇಷ. ಹಾಗೆ ಜೈದೀಪ್ ರೈ ಕೂಡ ನಮ್ ಜೊತೆ ಇದೆ. ಕಸ್ವಿ ಹಸಿರು ದಿಬ್ಬಣ ತಂಡ ಕೂಡ ಇದರಲ್ಲಿದೆ. ಅವ್ರ ಜೊತೆ ನಮ್ಮ ಕೇಶವ್ ರಾಮಕುಂಜ ಹಾಗೆ ಶ್ರದ್ಧಾ ರಾಮಕುಂಜ ಕೂಡ ಅವರನ್ನ ಕೈ ಜೋಡಿಸ್ತಾ ಇದ್ದಾರೆ. ಅವರು ಒಂದು ಡ್ರೀಮ್ ಪಿಕ್ಚರ್ಸ್ ನ ಅಡಿಯಲ್ಲಿ ತೆಗೆದಿರ್ತಕ್ಕಂತ ಮತ್ತೊಂದು ಕಿರು ಚಿತ್ರವನ್ನ ಕಸ್ವಿ ಬಹಳ ಮುದ್ದಾಗಿ ಅದಕ್ಕೆ ನೀರನ್ನ ಎರಿಲಿಕ್ಕೆ ಬರ್ತಾ ಇದ್ದಾಳೆ. ಬಹಳ ಸಂತೋಷದ ವಿಚಾರ. ಎಲ್ಲರೂ ಕೂಡ ದಯಮಾಡಿ ಈ ಒಂದು ಕಾರ್ಯಕ್ರಮದ ನಂತರ ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೈದೀಪ್ ಸರ್ ಅವರು ಕೂಡ ಗಿಡಕ್ಕೆ ನೀರನ್ನ ಎರಿತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕಿಶನ್ ಸರ್ ಅವರು, ಲವಿನಾ ಮೇಡಮ್ ದಯಮಾಡಿ ವೇದಿಕೆ, ನಮ್ಮ ಸೇಲ್ಸ್ ಮ್ಯಾನೇಜರ್ ಬರಬೇಕು. ಎಲ್ಲರೂ ಕೂಡ ಸೇರಿ ನಾವು ವೇದಿಕೆ ಬಳಿಯಲ್ಲಿ ಹೋಗೋಣ ಅಂತ ಕೇಳ್ಕೊಳ್ತೇನೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ವಿಶ್ವ ಪರಿಸರ ದಿನಾಚರಣೆ ವಿಶೇಷ ಅಂತ ಹೇಳಿದ್ರೆ ನಮ್ಮ ಮಾಂಡವಿ ಮೋಟರ್ಸ್ ಸಂಸ್ಥೆಗೆ ಈ ತಿಂಗಳ 14ನೇ ತಾರೀಕು ನಾವು 40 ವರ್ಷಗಳ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲ ಸ್ಟಾಫ್ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಏನಂತ ಹೇಳಿದ್ರೆ ವಿಶೇಷ ಅಂತ ಹೇಳಿದ್ರೆ ಮಾರುತಿ ಸುಜುಕಿ ಅನ್ನುವಂತ ಕಂಪನಿ ಯಾವತ್ತು ಭಾರತ ದೇಶದಲ್ಲಿ ಪ್ರಾರಂಭ ಆಯ್ತು ಅವತ್ತು ಕರ್ನಾಟಕದಲ್ಲಿ ಮತ್ತೊಂದು ಸಂಸ್ಥೆ ಉದಯ ಆಯ್ತು, ಅದು ಮಾಂಡವಿ ಮೋಟರ್ಸ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ. ಇವತ್ತು ನಾವು ಪರಿಸರದ ದಿನಾಚರಣೆಯಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಮಾರುತಿ ಸುಜುಕಿ ಅರೇನಾದಲ್ಲಿ ನಾವು ನಮ್ಮ ಎಲ್ಲ ಕಾರುಗಳನ್ನ ಕೂಡ SCNG ಅನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದಿದ್ದೀವಿ. ಮೋರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಅದರಿಂದ ಪರಿಸರಕ್ಕೆ ಏನೆಲ್ಲ ಉಪಯೋಗ ಆಗತ್ತೆ, ಅದರಿಂದ ಏನು ಹೆಚ್ಚು ಉಪಯುಕ್ತ ಅನ್ನೋದನ್ನ ನಮ್ಮ ಹಿರಿಯರಾದಂತ AVP ನೇರಂಕಿ ಪಾರ್ಶ್ವನಾಥ್ ಸರ್ ಮುಂದೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇವತ್ತಿನ ಮತ್ತೊಂದು ವಿಶೇಷ, ಇವತ್ತು ನಮ್ಮ ಜೊತೆ ಕಸ್ವಿ ಹಸಿರು ದಿಬ್ಬಣ ಅನ್ನುವಂತ ಸಂಸ್ಥೆ ಕೇಶವ್ ರಾಮಕುಂಜ ಮತ್ತೆ ಶ್ರದ್ಧಾ ರಾಮಕುಂಜ ಅವರ ನೇತೃತ್ವದಲ್ಲಿ ಕಸ್ವಿಯ ಜೊತೆಯಾಗಿ ನಗ್ನಗ್ತಾ ಒಂದು ಪ್ರಾರಂಭ ಮಾಡಿದ್ದಾರೆ. ಅವಳ ಹುಟ್ಟುಹಬ್ಬದ ವಿಶೇಷ ಆಚರಣೆಗಾಗಿ ಪ್ರಾರಂಭ ಆದಂತ ಈ ಸಂಸ್ಥೆ ಹಸಿರಿನ ಬಗ್ಗೆ, ಪರಿಸರದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಸೇರಿ ಅವರ ಡ್ರೀಮ್ ಪಿಕ್ಚರ್ಸ್ ಜೊತೆಗೆ ತೆಗಿತಾ ಇರುವಂತ ಹರಿದ್ವರ್ಣ ಅನ್ನುವಂತ ಒಂದು ಪಿಕ್ಚರ್ ನ ಕಿರುಚಿತ್ರದ ಟೀಸರ್ ಅನ್ನ ಕೂಡ ನಮ್ಮ ಮಾಂಡವಿ ಮೋಟರ್ಸ್ ಅಲ್ಲಿ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಪ್ರೀತಿಯ ಅತಿಥಿಗಳಾದಂತಹ ಶ್ರೀಮಾನ್ ವಿಜಯ್ ಕುಮಾರ್ ಕೋಡಿಯಾಲ್ವೇಲ್ ಸರ್, ಹಾಗೆ ನಮ್ಮ ದಯಾನಂದ್ ಕತ್ತಲ್ ಸರ್ ಮತ್ತು ಇನ್ನ ಎಲ್ಲ ಗಣ್ಯರನ್ನ ವೇದಿಕೆಗೆ ಕರ್ತರ್ಬೇಕಂತ ಕೇಶವ್ ರಾಮಕುಂದ ಮತ್ತೆ ಶ್ರದ್ಧಾ ಅವ್ರನ್ನ ಕೇಳ್ಕೊಳ್ತೇನೆ. ಅವ್ರ ಜೊತೆಯಾಗಿನೇ ನಮ್ಮ AVP ಸರ್ ಅವರು ಕೂಡ ನಮ್ಮ ವೇದಿಕೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಸರ್ ಪ್ಲೀಸ್ ವೆಲ್ಕಮ್ ಟು ಯು ಆನ್ ದ ಡೈಸ್. ಅವರು ಕೂಡ ವೇದಿಕೆ ಮೇಲೆ ಕೂತ್ಕೊಳ್ಬೇಕು. ಕಸ್ವಿ ತಂಡದ ಸದಸ್ಯರು ದಯಮಾಡಿ ವೇದಿಕೆ ಮೇಲೆ ಕೂತ್ಕೊಳ್ಬೇಕು. ಕಾರ್ಯಕ್ರಮ ವಿಶೇಷತೆಯಲ್ಲಿ ನಾನು ಹೇಳ್ತಾ ಹೋಗ್ತಿದ್ದೆ, ರನ್ ಆನ್ SCNG, ರನ್ ಆನ್ ವಾಟ್ ಯು ಲವ್ ಅಂತ. ವಾಟ್ ಯು ಲವ್ ಅಂತ ಹೇಳಿದ್ರೆ ನಾವೇನನ್ನ ಪ್ರೀತಿಸ್ತೀವಿ ಅಂದ್ರೆ ಹಸಿರನ್ನ ಪ್ರೀತಿಸ್ತೇವೆ. ಪರಿಸರದಲ್ಲಿ ಒಂದು ಹೊಗೆ ರಹಿತವಾದಂತ ವಾಹನಗಳ ಚಾಲನೆಯನ್ನ ನಾವು ಮಾಡ್ತೇವೆ.
ಇದು ಪೆಟ್ರೋಲ್ ಅಥವಾ ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಯಾವುದಕ್ಕಿಂತಲೂ ವಿಭಿನ್ನವಾದಂತದ್ದು. SCNG ಅಂದ್ರೆ ಒಂದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ, ಭೂಮಿಯೊಳಗಿರ್ತಕ್ಕಂಥ ಒಂದು ಗ್ಯಾಸ್ ಅನ್ನ ತೆಗೆದು ಅದನ್ನ ಪ್ಯೂರಿಫೈ ಮಾಡಿ ಕೊಡುವಂತದ್ದು. ಇದರ ಬಗ್ಗೆ ಮತ್ತು ಹೆಚ್ಚು ವಿಶೇಷಗಳನ್ನ ಹೇಳ್ತಾ ಹೋಗ್ತೀವಿ. ಹಾಗೆ ಮಾಂಡವಿ ಮೋಟರ್ಸ್ ನಲ್ಲಿ ನಡೀತಾ ಇರೋ ಈ ವಿಶ್ವ ಪರಿಸರ ದಿನಾಚರಣೆ ವಿದ್ಯುಕ್ತವಾಗಿ ದೀಪವನ್ನ ಬೆಳಗಿಸುವುದರ ಮುಖಾಂತರವಾಗಿ ಚಾಲನೆ ಕೊಡಬೇಕು. ಆ ದೀಪವನ್ನ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ಶ್ರದ್ಧೆ, ಭಕ್ತಿ, ಅಂದ್ರೆ ಭಗವಂತನ ಆರಾಧನೆ ಕೂಡ ದೀಪದ ಮುಖಾಂತರ ಆಗತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು, ದೀಪವನ್ನ ಬೆಳಗಿಸಿ ಕೊಡಬೇಕು ಅಂತ ಹೇಳಿ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರನ್ನ ನಾನು ಕೇಳಿಕೊಳ್ತೇನೆ. ಹಾಗೆ ಅವ್ರಿಗೆ ಅನುವು ಮಾಡ್ಕೊಳ್ಳಿಕ್ಕೆ ನಮ್ಮ ಸ್ನೇಹಿತರಾದ ಮಾನಸ ಮತ್ತು ಸೌಮ್ಯ ಇಬ್ರು ಕೂಡ ಇದರೊಂದಿಗೆ ಒಂದು ಭಕ್ತಿಪೂರ್ವಕವಾದ ಎಲ್ಲ ನಮ್ಮ ಅತಿಥಿಗಳನ್ನ ಸತ್ಕಾರ ಮಾಡುವಂತ ಗೀತೆಯನ್ನ ನಮಗೋಸ್ಕರ ಹಾಡ್ತಾರೆ. कल्याणं आरोग्यं धन संपदा शुभं करुत्वं कल्याणम् आरोग्यं धन संपदा शत्रुबुद्धि विनाशाय दीपज्योति नमोस्तुते शत्रुबुद्धि विनाशाय दीपज्योति नमोस्तुते दीपज्योति नमोस्तुते दीपज्योति नमोस्तुते ತೆರೆದಿದೆ ಮನೆಯೋ ಬಾತಿತೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ತೆರೆದಿದೆ ಮನೆಯೋ ಬಾತಿತೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ಅವರೂಪದೊಳು ಬಂದರು ಸರಿಗೆ ಅವವೇಶದೊಳು ನಿಂದರು ಸರಿಗೆ ಅವರೂಪದೊಳು ಬಂದರು ಸರಿಗೆ ಅವವೇಶದೊಳು ನಿಂದರು ಸರಿಗೆ ನೀಸದ ಹೃದಯದೊಳ್ ಬಾಯಿಯ ಆ ತಿಂಗಳ ಬರೆಯ ತೆರೆದಿದೆ ಮನೆವೋ ಬಾತಿದೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ಹೊಸ ಬಾಳನು ಅತಿಥಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಕೂತ್ಕೊಳ್ಬೇಕು, ದಯಮಾಡಿ ವೇದಿಕೆ ಮೇಲಿರುವಂತವ್ರು ಕೂಡ ಕೂತ್ಕೊಳ್ಬೇಕು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥ ರಂಗಭೂಮಿ ನಿರ್ದೇಶಕರು ಮತ್ತು ಹಾಗೆ ತುಳುನಾಡಿನ ಒಂದು ಹೆಸರಾಂತ ನಿರ್ದೇಶಕರಾದಂತಹ ವಿಜಯ್ ಕುಮಾರ್ ಕೋಡಿಯಲ್ ಬೆಲ್ರವರಿಗೆ ಮಾಂಡವಿ ಮೋಟರ್ಸ್ ಹಾಗೂ ಕಸ್ವಿ ಹಸಿರು ದೀಪನ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತ ಜೋರಾದ ಚಪ್ಪಾಳೆಯ ಮುಖಾಂತರವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಜೊತೆ ಇರ್ತಕ್ಕಂತಹ ನಮ್ಮ ಪ್ರೀತಿಯ ದಯಾನಂದ್ ಕತ್ತಲ್ ಸರ್, ಅವರು ಸಾಧಾರಣ ತುಳು ಮಾತಾಡೋ ಪ್ರತಿಯೊಬ್ಬರಿಗೂ ಅವ್ರ ಹೆಸರು ಗೊತ್ತಿರುತ್ತೆ. ಅಂತಹ ಒಬ್ಬ ಪ್ರತಿಭಾನ್ವಿತ ಜಾನಪದ ಕಲಾವಿದರು ನನ್ನ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಮಾಂಡವಿ ಮೋಟರ್ಸ್ ಪರವಾಗಿ ಹಾಗೆ ಕಸ್ವಿ ಹಸಿರು ದೀಪನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತಾ ಇದ್ದೀನಿ. ನಮ್ ಜೊತೆ ಸೇರ್ತಿದ್ದಾರೆ ರಂಗಭೂಮಿ ಕಲಾವಿದರಾದ ತಿಮ್ಮಪ್ಪ ಕುಲಾಲ್ರವರು. ಅವ್ರಿಗೂ ಕೂಡ ಹೃದಯ ಪೂರ್ವಕವಾದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆ ಮಾಂಡವಿ ಮೋಟರ್ಸ್ ನ ಪ್ರೇರಕ ಶಕ್ತಿಯಾಗಿ ನಮ್ ಜೊತೆ ಇರ್ತಕ್ಕಂಥ ನೇರಕ್ಕೆ ಪಾರ್ಶ್ವನಾಥ್ ಸರ್ ನಮ್ ಜೊತೆ ಇದ್ದಾರೆ. ನಮ್ಮ ಎವಿಪಿ ಮಾಂಡವಿ ಮೋಟರ್ಸ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಜೊತೆಗೆ ನಮ್ಮ AGM ಮಾಂಡವಿ ಮೋಟರ್ಸ್ ಕಿಶನ್ ಶೆಟ್ಟಿ ಸರ್ ಕೂಡ ನಮ್ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಮತ್ತೆ ಚೇತನ್ ಕೆ ಬಿಟ್ಲ ನಿರ್ದೇಶಕರು, ಹರಿದ್ವರ್ಣ ಚಿತ್ರದ ನಿರ್ದೇಶಕರು ನಮ್ ಜೊತೆ ಇದ್ದಾರೆ. ಚೇತನ್ಗೆ ಕೂಡ ಸ್ವಾಗತ ಕೋರ್ತಾ, ಹಾಗೆ ನಮ್ ಜೊತೆ ರಮೇಶ್ ಸರ್ ಮಾಲಕರು ಸಹ್ಯಾದಿ ನರ್ಸರಿ ಅವರು ಕೂಡ ನಮ್ ಜೊತೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ,
ಹೀಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ವಿವಿಧ ಅತಿಥಿಗಳಿಗೆ, ಕಸ್ಟಮರ್ಸ್ಗೆ ಮತ್ತು ನೆಚ್ಚಿನ ಸ್ಟೂಡೆಂಟ್ಸ್ಗೆ ಕೂಡ ಸ್ವಾಗತ ಕೋರ್ತಾ, ಈ ಒಂದು ಕಾರ್ಯಕ್ರಮ ನಮ್ಮ ಕಸ್ವಿ ಹಸಿರು ದಿಬ್ಬಣದವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕೂಡ ಒಂದು ಗಿಡವನ್ನ ನೆಡುವ ಅಥವಾ ನಮ್ಮ ದೀಪವನ್ನ ಬೆಳಗುವುದರ ಜೊತೆಗಾಗಿ ಅದರ ಮುಂದೆ ಇರತಕ್ಕಂತ ಒಂದು ಸಸಿಗೆ ನೀರನ್ನು ಹಾಕುವ ಮುಖಾಂತರವಾಗಿ, ಯಾಕಂದ್ರೆ ಗಿಡಗಳನ್ನು ಬೆಳೆಸೋದು ಮಾತ್ರ ಅಲ್ಲ, ಅದಕ್ಕೆ ನೀರುಣಿಸಿ ಪ್ರೋತ್ಸಾಹಿಸಿ ಅನ್ನೋದು ಕೂಡ ಇದರ ಒಂದು ವಿಶೇಷ ಒಂದು ಸಂದೇಶ. ಆ ಸಂದೇಶವನ್ನು ಕೊಡ್ಲಿಕ್ಕಾಗಿ ಗಿಡಕ್ಕೆ ಒಂದು ತುಳಸಿ ಗಿಡಕ್ಕೆ ನೀರನ್ನು ಹಾಕುವ ಮುಖಾಂತರವಾಗಿ ಮತ್ತೊಮ್ಮೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ದಯಮಾಡಿ ಆ ಒಂದು ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದು ನಮ್ಮ ಜನಪದ ವಿದ್ವಾಂಸರಿದ್ದಾರೆ, ಅವರು ಕೂಡ ಮತ್ತು ಹಿರಿಯರು ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದು ನಮ್ಮೆಲ್ಲರ ಒಂದು ಪ್ರತೀತಿ. ಪ್ರತಿ ದಿವಸ ಮನೆ ಮುಂದೆ ಅಂತಹ ಒಂದು ಕಾರ್ಯಕ್ರಮ ಮುಂದುವರಿಸ್ತಾ ಗಿಡಕ್ಕೆ ನೀರನ್ನು ಹಾಕಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಅದಾದ ನಂತರ ಪ್ರಾಸ್ತಾವಿಕ ಭಾಷಣವನ್ನ ಮಾಡ್ಲಿಕ್ಕಿದ್ದಾರೆ ಕಸ್ವಿ ಹಸಿರು ದಿಬ್ಬಣದ ಗುರಿಕಾರರಾದಂತಹ ಕೇಶವ ರಾಮಕುಂಜ ಅವರು. ಥ್ಯಾಂಕ್ ಯು. ಸೊ ಪ್ರಾಸ್ತಾವಿಕವಾಗಿ ಈ ಒಂದು ಟೀಸರ್ ಬಗ್ಗೆ, ಹರಿದ್ವರ್ಣ ಕನ್ನಡ ಕಿರುಚಿತ್ರವನ್ನ ಯಾಕೆ ಮಾಡ್ತಿದ್ದೀವಿ, ಅದರ ಸಂದೇಶ ಏನು ಮತ್ತು ಮಾಂಡವಿ ಮೋಟರ್ಸ್ಗೆ ನಂತಸ್ತಿಕೆ ಬಗ್ಗೆ, ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಮಾತಾಡಬೇಕಂತ ಶ್ರೀಮಾನ್ ಕೇಶವ ರಾಮಕುಂಜ ಅವ್ರನ್ನ ಕೇಳ್ಕೊಳ್ತೇವೆ. ಹರಿ ಓಂ. ಮೊತ್ತ ಮೊದಲನಾಗಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ನಿಮಗೆಲ್ಲರಿಗ ತಿಳಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತ ವಿಜಯ್ ಕುಮಾರ್ ಕೊಡೇಲ್ವೆ ಸರ್ ಅವರೇ, ದಯಾನಂದ್ ಕತ್ತಲ್ ಸರ್ ಅವರೇ, ತಿಮ್ಮಪ್ಪ ಕುಲಾರ್ ಅವರೇ, ಹಾಗೆ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಕ್ಕಂತಹ ಪಾಶ್ವನಾಥ್ ಸರ್ ಅವರೇ, ಪಂಪ್ವೆಲ್ ಸಹ್ಯಾದ್ರಿ ಇದರ ಓನರ್ ಆದಂತಹ ಶ್ರೀಯುತ ರಮೇಶ್ ಎಂ ಅವರೇ, ಕಿಶನ್ ಶೆಟ್ ಸರ್ ಅವರೇ, ಹಾಗೂ ನಮ್ಮ ಈ ಹರಿದ್ವರ್ಣ ಚಿತ್ರದ ನಿರ್ದೇಶಕರಾದಂತಹ ಚೇತನ್ ಕೆ ವಿಟ್ಲ ಅವರೇ. ಕಸ್ವಿ ಹಸಿರು ದೀಪನ ಈ ವೇದಿಕೆಯಲ್ಲಿ ಒಂದೆರಡು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ, ನಿಮಗೆಲ್ಲ ಪರಿಚಿತ ಇದೆ. ಅದು ಕಸ್ವಿ ಹಸಿರು ದೀಪನ ಅಂತ ಹೇಳಿದ್ರೆ ನನ್ನ ಮಗಳ ಹೆಸರು ಕಸ್ವಿ. ಅವಳ ಹುಟ್ಟು ಹಬ್ಬಕ್ಕೆ 55 ಗಿಡವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನೆಡುವ ಮುಖಾಂತರ ಆರಂಭವಾದಂತಹ ಈ ಒಂದು ಸಂಸ್ಥೆ ಎಲ್ಲರ ಪ್ರೋತ್ಸಾಹದಿಂದ ಪರಿಸರ ಪ್ರೇಮಿಗಳ ಒಂದು ನನ್ನನ್ನ ಬೆನ್ನು ತಟ್ಟಿ ಇಲ್ಲಿ ತನಕ ಕರೆತಂದಿದೆ ಅಂತ ಹೇಳಬಹುದು. ಈವರೆಗೆ ಕಳೆದ 2 ವರ್ಷಗಳಲ್ಲಿ 450ಕ್ಕಿಂತ ಹೆಚ್ಚು ಜನರಿಗೆ ಪ್ರಮಾಣ ಪತ್ರವನ್ನ ಕೊಟ್ಟು, ಏನಂತ ಹೇಳಿದ್ರೆ ಯಾರಾದ್ರೂ ಹುಟ್ಟುಹಬ್ಬಕ್ಕೆ ಗಿಡ ನೆಟ್ಟು ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರಂತ ಆದ್ರೆ ಅಂತಹ ಸಹೃದಯರಿಗೆ ಪ್ರಮಾಣ ಪತ್ರ ಕೊಟ್ಟು ಬರ್ತಾ ಇದೆ. ಈ ಪ್ರಮಾಣ ಪತ್ರ ಅಂತ ಹೇಳೋದಕ್ಕಿಂತ ಹೀಗೆ ಹೇಳ್ಬೋದು, ಅದನ್ನ ನಂದು 450 ಜನರ ಮನಸ್ಥಿತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ದೇವೆ ಅಂತ ಹೇಳ್ಬೋದು. ಇದು ಈಗಿನ ಈ ಕಾಲಘಟ್ಟದಲ್ಲಿ ಬೇಕಿದೆ ಸಹ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಒಂದು 15 ದಿನಗಳ ಹಿಂದೆ ನಾವೆಲ್ಲ ಹಾಹಾಕಾರ, ನೀರಿಲ್ಲ, ಹೊರಗಡೆ ಬಂದ್ರೆ ಬಿಸಿಲು. ಒಂದು ಜೋಕ್ಸ್ ನೆನಪಾಗತ್ತೆ, ಕಳೆದ ವರ್ಷ ಯಾರೊಬ್ರು ಹೇಳ್ತಾ ಇದ್ರು, ಕಳೆದ ವರ್ಷ ಏನಾದ್ರೂ ಬಿಸಿಲಿಗೆ ಹೊರಗಡೆ ಬಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ನನ್ ಫೋಟೋ ಹೇಗಿತ್ತು ಅದರ ತರ ಇತ್ತು. ಈಗ ನಾನೇನಾದ್ರೂ ಬಿಸಿಲಿಗೆ ಬಂದು ಒಳಗ್ ಬಂದು ಕನ್ನಡಿ ನೋಡಿದ್ರೆ ನನ್ ಮುಖ ಆಧಾರ್ ಕಾರ್ಡ್ ನ ಜೆರಾಕ್ಸ್ ತರ ಆಗಿದೆ ಅನ್ನೋಂತ ಒಂದು ಜೋಕ್ಸ್ ಪಾಠ ಆದ್ರೂ ಸಹ ಇದು ಸತ್ಯ. ಅಂತಹ ಬಿಸಿಲು ನಾವೆಲ್ಲ ಅನುಭವಿಸಿ ಬಂದಿದ್ದೇವೆ. ಆದ್ರೆ ಒಂದು ಬೇಸರ ಏನಂತ ಹೇಳಿದ್ರೆ, ಬಿಸಿಲು ಬಂದಾಗ ನಾವೆಲ್ಲ ಅಳ್ತೇವೆ, ಬೊಬ್ಬೆ ಹಿಡಿತೇವೆ, ಬಿಸಿಲಿದೆ, ದೇವರಿಗೆ ಶಾಪ ಹಾಕ್ತೇವೆ. ಆದ್ರೆ ಇದಕ್ಕೆಲ್ಲ ಕಾರಣ ನಾವೇ. ಮರ ಗಿಡಗಳನ್ನ ಕಡಿತಾ ಇದ್ದೇವೆ, ಆದ್ರೆ ಬೆಳೆಸುವಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ. ಅಭಿವೃದ್ಧಿ ಬೇಕು, ಬೇಡ ಅಂತ ಹೇಳೋದಿಲ್ಲ. ಬಿಲ್ಡಿಂಗ್ ಆಗ್ಬೇಕು, ರೋಡ್ ಆಗ್ಬೇಕು, ಎಲ್ಲವೂ ಬೇಕು. ಅಭಿವೃದ್ಧಿನ ಬದಲಿ 1-2 ಮರಗಳನ್ನ ನಾವು ಆ ಕಡೆ ಮಾಡ್ಬೇಕಾಗುತ್ತೆ. ಆದ್ರೆ ಏನಾದ್ರೂ ಅನಿವಾರ್ಯವಾಗಿ ಕಡಿದ್ರೆ ಅದ್ರ ಹತ್ರ ಇನ್ನೊಂದು ಗಿಡವನ್ನ ನೆಡುವಂತ ಯೋಚನೆಯನ್ನು ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಸಮಾಜದ ಮುಂದಿರುವಂತಹ ದೊಡ್ಡ ಪ್ರಶ್ನೆ. ಅಂತಹ ಕಾರ್ಯವನ್ನ ಮಾಡಬೇಕಾಗಿದೆ. ಕಳೆದ 2 ವರ್ಷಗಳಿಂದ ನಾನು ಒಬ್ಬನೇ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ಸಾಕಾಗೋದಿಲ್ಲ.
ನೀವೆಲ್ಲರೂ ಮನಸ್ಸು ಮಾಡ್ಬೇಕು, ನಿಮ್ಮೆಲ್ಲರ ಹುಟ್ಟು ಹಬ್ಬಕ್ಕೆ ಒಂದು ಗಿಡವಾದ್ರು. ಯಾಕೆ ಹುಟ್ಟು ಹಬ್ಬ ಅಂತ ಕನೆಕ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಗಿಡ ಹೇಗೆ ಬೆಳೀತಾ ಹೋಗ್ತದೆ ವರ್ಷದಿಂದ ವರ್ಷಕ್ಕೆ, ಹಾಗೆ ನಮ್ಮ ಜೀವನ ಸಹ ಬೆಳೀತಾ ಹೋಗ್ಲಿ ಅನ್ನುವಂಥದ್ದು. ವಿದ್ವಾಂಸರು ಹೇಳುವ ಹಾಗೆ ಗಿಡಗಳ ಜೊತೆ ನಾವೇನಾದ್ರೂ ಅವಿನಾಭಾವ ಸಂಬಂಧ ಇಟ್ಕೊಂಡ್ರೆ ಆ ಗಿಡಗಳು ಸಹ ನಮ್ ಜೊತೆ ಪ್ರೀತಿಯಿಂದ ನಮ್ ಜೊತೆ ಇರ್ತವೆ, ಗಿಡ ಮಾತಾಡ್ತವೆ. ಇತ್ತೀಚೆಗೆ ಒಬ್ರು ಹೇಳಿದ ಹಾಗೆ ಗಿಡದ ಜೊತೆ ಮಾತಾಡುವವರು ಇದ್ದಾರೆ, ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಗಿಡದ ಜೊತೆ ಸಂವಾದ ಮಾಡುವವರು ಇದ್ದಾರೆ, ಗಿಡ ಅವ್ರ ಜೊತೆ ಮಾತಾಡುತ್ತೆ ಅನ್ನುವಂಥದ್ದು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಗಿಡವನ್ನ ಬೆಳೆಸಬೇಕು, ಒಂದೊಂದಷ್ಟು ಹಚ್ಚ ಹಸಿರನ್ನ ಸಮಾಜಕ್ಕೆ ಕೊಡಬೇಕು. ನಿಮಗೆ ಗೊತ್ತಿದೆ, ಕೊರೋನಾ, ನನ್ನ ಮಗಳ ಹುಟ್ಟು ಸಹ ಕೊರೋನಾ ಸಂದರ್ಭದಲ್ಲಿ ಆಗಿದ್ದು 2021. ಎಷ್ಟು ಆವಾಗ ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟು ಒತ್ತಾಡಿದ್ದೇವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಯಾಕೆ ಅದನ್ನು ಮರಿತೇವೆ ಅಂತ ಒಂದು ಪರಿಸ್ಥಿತಿ ಬಂದು ಹೋಗಿದೆ. ಇನ್ನದು ಬರಬಾರ್ದು, ನಮಗೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಕೊರೋನಾ ಬಂದಾಗ ನಾವು ಅದನ್ನ ಗಿಡ ನೆಡ್ಲಿಕ್ಕೆ ಹೋಗುವಂತದ್ದಲ್ಲ. ಒಂದು ಮಾತಿದೆ, ಗಾದೆ ಮಾತು, ಜೋರು ಬಾಜೆಲಾನಾಗ ಜಾಲ್ಟ್ ಗುವೆಲ್ ಜೊತೆಗೆ ನೆಚ್ಚಿನ ಅಂತಹ ಪರಿಸ್ಥಿತಿಗೆ ನಾವು ಹೋಗುದು ಬೇಡ. ಒಂದು ಮರ ಆಗ್ಬೇಕಂತ ಹೇಳಿದ್ರೆ ಮಿನಿಮಮ್ ಒಂದು 5-6 ವರ್ಷ ಆದ್ರೂ ಬೇಕಾಗುತ್ತೆ. ಇವಾಗಿಂದಲೇ ನಿಮ್ಮ ಹುಟ್ಟುಹಬ್ಬಕ್ಕೆ ಒಂದೊಂದು ಗಿಡ ನೀಡಿ. ನಿಮಗೆ ಒಂದು 25-30 ವರ್ಷ ಆಗಿರ್ಬೋದು, 40-50 ವರ್ಷ ಆದಾಗ 20 ವರ್ಷದ ಮರ ನಿಮ್ಮ ಪರಿಸರದಲ್ಲಿರುತ್ತೆ. ಅದು ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಖಂಡಿತವಾಗಿಯೂ ಅದು ನೆರಳನ್ನು ನೀಡ್ತದೆ ಅನ್ನುವಂತಹ ಒಂದು ಆಲೋಚನೆಯಿಂದ ನಮ್ಮ ಕಸ್ವಿ ಹಸಿರು ದಿಬ್ಬಣದಲ್ಲಿ ಸಹ ಅದೇ ಇರುವಂತದ್ದು. ಗಿಡ ಬೆಳೆಸಿ, ನಿಮಗೋಸ್ಕರ ಅಲ್ಲ, ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಅನ್ನುವಂಥದ್ದು. ಇವತ್ತಿಂದ ನಾಳೆ ಆಗುವಂತದ್ದಲ್ಲ. ನೀವು ಗಿಡಗಳು ಕೆಲವೊಂದು ಕಡೆಯನ್ನು ನೋಡಬಹುದು, 200 ವರ್ಷಗಳ ಇತಿಹಾಸ ಇರ್ತಕ್ಕಂಥ, 200 ವರ್ಷಗಳಿಂದ ಹಕ್ಕಿಗಳು ಅದರಲ್ಲಿ ವಾಸ ಮಾಡ್ತಕ್ಕಂಥ ಗಿಡವನ್ನ 1 ನಿಮಿಷದಲ್ಲಿ ಬೆಳಿಗ್ಗೆ 3 ಗಂಟೆಗೆ ಬಂದೆಲ್ಲ ಕಡಿಯುವಂತಹ ಪರಿಸ್ಥಿತಿ ನೋಡ್ಬೋದು. ಇಂತಹ ಪರಿಸ್ಥಿತಿ ಮಂಗಳೂರಲ್ಲಿ ಆಗ್ತಾ ಇದೆ. ಅದರ ಹತ್ರ ಎಲ್ರು ಒಂದು ಯೋಚನೆ ಮಾಡಬೇಕಾಗಿದೆ. ದಯವಿಟ್ಟು ಗಿಡವನ್ನ ಬೆಳೆಸಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡುತ್ತಾ, ನಮ್ ಜೊತೆ ಡ್ರೀಮ್ಸ್ ಪಿಕ್ಚರ್ಸ್ ಇವರು ಕೈ ಜೋಡಿಸಿಕೊಂಡಿದ್ದಾರೆ. ಇವಾಗ ಕೇಶವ್ ಇನ್ನೊಂದಷ್ಟು ಪರಿಸರಕ್ಕೆ ಮಾಡ್ತಾ ಇದ್ದಾನೆ, ಅವನಿಗೂ ಸಪೋರ್ಟ್ ಮಾಡುವಂತ ದೃಷ್ಟಿಕೋನದಿಂದ ಅವರು ಒಂದು ಸುಂದರವಾದಂತಹ ಕಥೆಯನ್ನ ಹೊತ್ತು ತಂದಿದ್ದಾರೆ. ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ಅದೇನೋ ನನ್ನ ಈ ಆಂದೋಲನಕ್ಕೆ ತುಂಬಾ ಹತ್ತಿರ ಇರುವುದರಿಂದಾಗಿ ಅವ್ರ ಜೊತೆ ಕೈ ಜೋಡಿಸಿಕೊಂಡು ಹರಿದ್ವರ್ಣ ಅಂತಕ್ಕಂತ ಒಂದು ಸುಂದರವಾದಂತಹ ಕಿರುಚಿತ್ರ ನಿರ್ಮಾಣ ಆಗಿದೆ. ಅದರ ಟೀಸರ್ ಬಿಡುಗಡೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆಗ್ಲಿಕ್ಕಿದೆ. ಇದನ್ನ ಈ ಹರಿದ್ವರ್ಣ ಕಿರುಚಿತ್ರದ ನಿರ್ದೇಶಕರು ಚೇತನ್ ಕೆ ವಿಟ್ಲ ಅವರು. ಅವ್ರದ್ದು ಡ್ರೀಮ್ ಪಿಕ್ಚರ್ಸ್ ಅಂತ ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ. ಅನೇಕ ವಿಡಿಯೋಗಳನ್ನ, ಹೊಸ ಹೊಸ ಒಂದು ಸಂದೇಶಗಳನ್ನ ಕೊಡುವಂತ ಅನೇಕ ವಿಡಿಯೋಗಳನ್ನ ಅವರು ಬಿಟ್ಟಿದ್ದಾರೆ. ಎಲ್ರು ಆ ಡ್ರೀಮ್ ಪಿಕ್ಚರ್ಸ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಸಮಾಜಮುಖಿ ಮತ್ತೆ ಪರಿಸರ ಕಾಳಜಿ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನಮಗೆ ಪ್ರೇರಣೆ ಅಂತ ಹೇಳ್ತಾ, ನಮ್ ಜೊತೆ ಅಚಲ್ ವಿಟ್ಲ ಅವರು ಸಮಗ್ರ ಈ ಕಾರ್ಯಕ್ರಮದ ಹರಿದ್ವರ್ಣ ಕಿರುಚಿತ್ರದ ನಿರ್ವಹಣೆಯನ್ನು ಮಾಡಿದ್ದಾರೆ. ಇಬ್ಬರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹರಿದ್ವರ್ಣ ಟೀಸರ್ ಲಾಂಚ್ ಆಗ್ಲಿಕ್ಕಿದೆ. ಅದರ ಜೊತೆಗೆ ಅದರ ಪ್ರಥಮ ಪೋಸ್ಟರ್ ಈ ಮಾಂಡವಿ ವೇದಿಕೆಯಲ್ಲಿ ಮಾಡ್ಲಿಕ್ಕಿದ್ದೇವೆ. ಯಾಕೆ ಈ ಮಾಂಡವಿ ವೇದಿಕೆಯನ್ನು ಮತ್ತೊಮ್ಮೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಇದು ನನ್ನ ಕಾಲೇಜ್ ಬಿಟ್ಟು ಹೊರಗಡೆ ಬಂದಾಗ ನನಗೆ ಉದ್ಯೋಗವನ್ನ ಕೊಟ್ಟಂತ ಸಂಸ್ಥೆ. ಅದನ್ನ ಯಾವತ್ತೂ ಹೇಳ್ತೇನೆ, 2010 ನನಗೆ ಪ್ರಥಮ ಉದ್ಯೋಗವನ್ನ ಕೊಟ್ಟಂತ ಸಂಸ್ಥೆ. ಆ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿದ್ದೇನೆ. ನೆರೆದಿರುವಂತಹ ಎಲ್ಲ ಮಾಂಡವಿಯ ಮಿತ್ರರಿಗೆ ನಾನು ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ಅವರಿಗೆ ಈ ಕಾರ್ಯಕ್ರಮನ ಮುಂದುವರಿಸಲಿಕ್ಕೆ ಮುರಳಿ ಅವರಿಗೆ ಅವಕಾಶ ಕೊಡ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಕೇಶವ್ ಸರ್. ಅವ್ರು ಹೇಳ್ತಿದ್ರು ಪರಿಸರದ ಬಗ್ಗೆ ಯಾಕೆ ಬೇಕು, ಏನಿದೆ, ಯಾಕೆ ಅಂತೆಲ್ಲ. ಅಂದ್ರೆ ಮಾಂಡವಿ ಮೋಟರ್ಸ್ ಅಲ್ಲಿ ಕೂಡ ಪರಿಸರದ ಬಗ್ಗೆ ಇವತ್ತು ಮಾತ್ರ ಅಲ್ಲ, ಬಹುಶಃ ಅನೇಕ ಬಾರಿ ವೇದಿಕೆ ಮೇಲಿರೋ ಗಣ್ಯರಿಗೆ ಒಂದು ಗಮನಕ್ಕೆ ಹೇಳಲಿಕ್ಕೆ ವಿಷಯ ಏನಂದ್ರೆ, ಅನೇಕ ಬಾರಿ ನಾವು ನಮ್ಮ AVP ಸರ್ ಕ್ಯಾಬಿನ್ ಹೋದಾಗ ಏನೋ ಪರಿಸರದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಅದು ಯಾತಕ್ ನಡೆಯುತ್ತೆ, ಹೇಗ್ ನಡೆಯುತ್ತೆ, ನಮ್ಮ ಒಂದು ಮಾಂಡವಿ ಮೋಟರ್ಸ್ ಅಲ್ಲಿ ಅಥವಾ ಮಾರುತಿ ಸುಜುಕಿಯಲ್ಲಿ ಒಂದು
ಒಂದು ಗ್ರೀನರಿ ಕಾನ್ಸೆಪ್ಟ್ ಅನ್ನ ಯಾವ ರೀತಿ ತಗೊಂಡು ಹೋಗ್ತೇವೆ ಅಂತ ಹೇಳಿ ಒಂದು ನಮ್ಮ ಮಾರುತಿ ಸುಜುಕಿ ಮತ್ತು ಎನ್ವೈರನ್ಮೆಂಟ್ ಬಗ್ಗೆ ನಂಟಸ್ತಿಕೆಯನ್ನ ಒಂದು ಮಾತಾಡ್ಬೇಕಂತ EVP ಪಾರ್ಶ್ವನಾಥ್ ಸರ್ ಅವ್ರನ್ನ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಟು ಆಲ್. ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ನಮ್ಮ ಗ್ರಾಹಕರೇ ಹಾಗೂ ಸಿಬ್ಬಂದಿಗಳೇ, ಪ್ರಪ್ರಥಮವಾಗಿ ವಿಶ್ವ ಪರಿಸರ ದಿನಕ್ಕೆ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಇಂದು ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನು ಕಡಿದು ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ತೇವೆ. ಈಗ ನೀವು ನೋಡಿದ್ರೆ ಮೊದಲು ಟಾರ್ ರೋಡ್ ಆಗ್ತಾ ಇತ್ತು, ಈಗ ಕಾಂಕ್ರೀಟ್ ರೋಡ್ ಆಗ್ತಾ ಇದೆ. ಅದನ್ನು ನೀವು ವೆಹಿಕಲ್ ಅಲ್ಲಿ ಹೋಗುವಾಗ್ಲೂ ಟಾರ್ ರೋಡ್ ಅಲ್ಲಿ ಹೋದ್ರೆ ಅದರ ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ. ಕಾಂಕ್ರೀಟ್ ರೋಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬಂಪಿ ರೈಡ್ ಅಂತ ಹೇಳ್ತೇವೆ ನಾವು. ಅದು ಮಾತ್ರ ಅಲ್ಲ, ನಾಯ್ಸು ಬರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಆ ಕಾಂಕ್ರೀಟ್ ರೋಡ್ ಏನಂತ ಹೇಳಿದ್ರೆ ಅದು ರಿಫ್ಲೆಕ್ಷನ್ ಆಗೋದ್ರಿಂದ ಹೀಟ್ ಲೆವೆಲ್ ಔಟ್ಸೈಡ್ ಜಾಸ್ತಿ ಆಗುತ್ತೆ. ಮೊದಲು ಈ ಮನೆಗಳಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಯ ಹೊರಗಡೆ ನಾವೇನ್ ಮಾಡ್ತಾ ಇದ್ದೆವು, ಅದನ್ನು ಕ್ಲೀನ್ ಆಗಿ ಗುಣಿಸಿ ಈ ಸಗಣಿ ಹಾಕಿ ಕ್ಲೀನ್ ಮಾಡ್ತಾ ಇದ್ದೆವು. ಅದು ಕೂಲ್ ಆಗಿರ್ತಾ ಇತ್ತು. ಈಗ ಏನ್ ಮಾಡ್ತೇವೆ ನಾವು, ಇಂಟರ್ಲಾಕ್ ಹಾಕ್ತೇವೆ. ಇಂಟರ್ಲಾಕ್ ಹಾಕಿ ಮನೆ ಒಳಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೀಟ್ ಅದು ರಿಫ್ಲೆಕ್ಟ್ ಆಗಿ ಮನೆ ಒಳಗೆ ಬರ್ತದೆ. ಸೊ ಅದನ್ನು ಕಮ್ಮಿ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಫ್ಯಾನ್ ಹಾಕ್ತೇವೆ. ಸ್ವಲ್ಪ ಸಮಯ ಹೋದ ನಂತರ ಫ್ಯಾನ್ ಸಾಕಾಗೋದಿಲ್ಲ, ಕಡೆಗೆ ಏನ್ ಮಾಡ್ತೇವೆ, AC ಹಾಕ್ತೇವೆ. AC ಹಾಕಿದಾಗ ಏನಾಗುತ್ತೆ, ಕರೆಂಟ್ ಖರ್ಚಾಗುತ್ತೆ. ಕರೆಂಟ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಪವರ್ ಪ್ಲಾಂಟ್ ಇಂದ ಬರುತ್ತೆ. ಪವರ್ ಪ್ಲಾಂಟ್ ಹೇಗೆ ಜನರೇಟ್ ಆಗುತ್ತೆ, ಕೋಲ್ ಇಂದ ಸ್ಟಾರ್ಟ್ ಆಗುತ್ತೆ. ಕೋಲ್ ಎಲ್ಲಿಂದ ಬರುತ್ತೆ, ಹೇಗೇನ್ ಗಣಿಗಾರಿಕೆಯಿಂದ ಬರುತ್ತೆ. ಈಗ ಅಷ್ಟು ಲೆವೆಲ್ ಅಲ್ಲಿ ನೋಡಿ ಎಷ್ಟು ರೀತಿಯ ಒಂದು ಪೊಲ್ಯೂಷನ್ ಆಗುತ್ತೆ ಅಂತ. ಸಪೋಸ್ ನಾವು ಮನೆ ಕಟ್ಟುವಾಗಲೇ ಅದನ್ನು ಆಲೋಚನೆ ಮಾಡಿದಿದ್ರೆ ಬಹಳಷ್ಟು ಕೂಲಿಂಗ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡಬಹುದು. ನಮ್ಮ ಕರೆಂಟ್ ಇಲ್ಲದಿದ್ರು ನಾವು ಸುಖಕರವಾಗಿ ಇರ್ಲಿಕ್ಕೆ ಸಾಧ್ಯ ಉಂಟು, ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನೀವು ನಮ್ಮ ಮಾಂಡವಿಯಲ್ಲಿಗೆ ನೀವು ನೋಡಿದ್ರೆ 2008ರಲ್ಲಿ ಈಗ ವಿಶ್ವ ಪರಿಸರ ದಿನ ನಮ್ಗೆ ಇಂಪಾರ್ಟೆಂಟ್ ಯಾವ್ದು ಹೇಳಿ, ಒಂದು ಬಿಸಿಲು, ಒಂದು ಮಳೆ, ನೀರು ಅಂತ ಹೇಳ್ಬೋದು ನಾವು. ಈ 2008ರಲ್ಲಿ ನಮ್ಗೆ ಮಾಂಡವಿ ಮೋಟರ್ಸ್ ಇದೇ ಬಲ್ಮಟ್ಟ ವರ್ಕ್ಶಾಪ್ ಅಲ್ಲಿ ನಮ್ಗೆ ಬಿಸಿಲಿನ ಕಡೆಯ 4 ತಿಂಗಳು ನಿಮ್ಗೆ ನೀರು ಶಾರ್ಟೇಜ್ ಆಗ್ತಾ ಇತ್ತು. ಬಹುಶಃ ಇಲ್ಲಿ ಆ ಟೈಮಿಂದ ಇದ್ದವ್ರಿಗೆ ಎಲ್ರಿಗೂ ಗೊತ್ತಿರಬೇಕು. ಆ 4 ತಿಂಗಳು ನಾವು ಸುಮಾರು ದಿವಸಕ್ಕೆ 30,000 ಲೀಟರ್ ಟ್ಯಾಂಕರ್ ನಲ್ಲಿ ನೀರು ತರ್ತಾ ಇದ್ದೇವೆ. ಆ ಟ್ಯಾಂಕರ್ ಇಲ್ಲಿ ಬಂದು ಖಾಲಿ ಹಿಂದೆ ಹೋಗೋದ್ರೊಳಗೆ ನಮ್ಗೆ ನೀರು ಖಾಲಿ ಆಗ್ತಾ ಇತ್ತು. ಅಂದ್ರೆ ಮಲ್ಟಿಪಲ್ ಟ್ಯಾಂಕರ್ ಬರ್ಬೇಕಾಗಿತ್ತು. ಕ್ರಮೇಣ ಇನ್ನೊಂದು ಸಮಸ್ಯೆ ಆಯ್ತು, ದೊಡ್ಡ ಟ್ಯಾಂಕರ್ ಗಳನ್ನು ಟ್ರಾಫಿಕ್ ಪೊಲೀಸ್ನವರು ಬಿಡ್ತಾ ಇರಲಿಲ್ಲ ಇಲ್ಲಿ. ಆಗ ಸಣ್ಣ ಟ್ಯಾಂಕರ್ ನಲ್ಲಿ ತಂದ್ರೆ ನಮ್ಗೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು, ನಡುವೆ ಕೆಲಸ ನಿಂತು ಬಿಡ್ತಾ ಇತ್ತು. ಕಡೆಗೆ ಇದಕ್ಕೆ ಏನು ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ನೋಡುವಾಗ ನಮ್ಗೆ ಫಸ್ಟ್ ಕಂಡಿದ್ದು ನಮ್ಮ ರೂಫ್. ಆ ರೂಫ್ ಅಲ್ಲಿ ಸುಮಾರು 40,000 ಸ್ಕ್ವೇರ್ ಫೀಟ್ ಏರಿಯಾ ಇತ್ತು. ಆ 40,000 ಸ್ಕ್ವೇರ್ ಫೀಟ್ ಏರಿಯಾವನ್ನು ಮಳೆಗಾಲದಲ್ಲಿ ನಾವೇನ್ ಮಾಡಿದೆವು, ಅದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೆವು. ಇದ್ದಿರುವ ನಮ್ಮ ಬೋರ್ವೆಲ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೆವು. 2008ರಿಂದ ಸುಮಾರು ಈಗ ಒಂದು 15 ವರ್ಷ ನೀವು ನೋಡಿದ್ರೆ ಒಂದೇ ಒಂದು ದಿವಸ ನಮಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಒಪ್ತೀರಾ ಎಲ್ರು? ನೀರಿನ ಸಮಸ್ಯೆ ಇಲ್ಲ. ಅದೇ ರೀತಿ ಇವತ್ತು ನೀರಿನ ಲೆವೆಲ್ ಮಾತ್ರ ಇನ್ಕ್ರೀಸ್ ಆದದಲ್ಲ, ಆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವ ಮೊದಲು ನೀರಿನ ಕ್ವಾಲಿಟಿ ನಾವು ಚೆಕ್ ಮಾಡಿದ್ದೆವು. ನಿಮ್ಗೆಲ್ರಿಗೂ ಗೊತ್ತಿದೆ, ಬೋರ್ವೆಲ್ ವಾಟರ್ ಅಲ್ಲಿ ಅದು ಹಾರ್ಡ್ ವಾಟರ್ ಅಂತ ಹೇಳ್ತೇವೆ ನಾವು. ಈ ಹಾರ್ಡ್ ವಾಟರ್ ಅಲ್ಲಿ ಇರುವುದರಿಂದ ಏನಾಗುತ್ತೆ, ಅದು ನಮ್ಮ ದೇಹಕ್ಕೂ ಒಳ್ಳೇದಲ್ಲ, ವೆಹಿಕಲ್ಗೂ ಒಳ್ಳೇದಲ್ಲ. ವೆಹಿಕಲ್ ಅಲ್ಲಿ ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ ಗ್ಲಾಸಿನ ಮೇಲೆ ವೈಟ್ ಪ್ಯಾಚಸ್ ಬರ್ತಾ ಇತ್ತು. ನಾವು ದಿವಸಕ್ಕೆ 100 ವೆಹಿಕಲ್ ವಾಶ್ ಮಾಡ್ತೇವೆ. ಆ 100 ವೆಹಿಕಲ್ ವಾಶ್ ಅಲ್ಲಿ ಕ್ರಮೇಣ ನಿಮ್ಗೆ ಈ ವೈಟ್ ಪ್ಯಾಚಸ್ ಬರ್ತಾ ಇತ್ತು. ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆದ ನಂತರ ನಾವು ಪುನಃ ಒಂದು 6 ತಿಂಗಳು ಬಿಟ್ಟು ನೀರಿನ ಕ್ವಾಲಿಟಿ ಚೆಕ್ ಮಾಡಿದಾಗ ಹಾರ್ಡ್ ವಾಟರ್ ಕಂಟೆಂಟ್ ಕಮ್ಮಿ ಆಯ್ತು, ಕ್ವಾಲಿಟಿ ಆಫ್ ವಾಟರ್ ಇಂಪ್ರೂವ್ ಆಯ್ತು, ಕ್ವಾಂಟಿಟಿ ಆಫ್ ವಾಟರ್ ಇಂಪ್ರೂವ್ ಆಯ್ತು. ಅದು ನಮ್ಗೆ ಮಾತ್ರ ಅಲ್ಲ, ಸುತ್ತಮುತ್ತ ಇರುವ ಎಲ್ಲರಿಗೂ ಇಂಪ್ರೂವ್ ಆಯ್ತು. ಯಾಕೆ ಹೇಳಿದ್ರೆ ವಾಟರ್ ಲೆವೆಲ್ ಅನ್ನೇ ಜಾಸ್ತಿ ಮಾಡಿದಾಗ ಅದು ನಮ್ಗೆ ಒಬ್ಬರಿಗೆ ಪ್ರಯೋಜನ ಅಲ್ಲ, ಸುತ್ತಮುತ್ತ ಇರುವ ಎಲ್ಲರಿಗೂ ಪ್ರಯೋಜನ ಆಗ್ತದೆ. ಅದರಿಂದಾಗಿ ಇವತ್ತು ನಮ್ಗೆ ಮಾತ್ರ ಅಲ್ಲ, ಸುತ್ತಮುತ್ತಲ ಎಲ್ಲರಿಗೂ ಆ ನೀರಿನ ಸಮಸ್ಯೆ ಇವತ್ತು ಕಮ್ಮಿ ಆಗಿದೆ, ನೀರಿನ ಸಮಸ್ಯೆ ಇಲ್ಲ.
ಈಗ ನೋಡಿ, ಪ್ರಕೃತಿ, ಮಳೆ ಹೇಳುವಂತದ್ದು ಪ್ರಕೃತಿ. ಆ ಪ್ರಕೃತಿಯನ್ನು ನಾವು ನದಿಯ ಮೂಲಕ ಸಮುದ್ರಕ್ಕೆ ಬಿಟ್ಟು ಬಿಟ್ರೆ ನಮ್ಗೇನಾದ್ರೂ ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲ. ಈಗ ಸೈಂಟಿಫಿಕಲಿ ನೀವು ನೋಡಿದ್ರೆ, ಅಕ್ಕಸಾಲಿಗನಲ್ಲಿ ಹೋಗಿ ಕೇಳಿ, ಪ್ಯೂರೆಸ್ಟ್ ವಾಟರ್ ಯಾವುದು ಅಂತ ಕೇಳಿದ್ರೆ ನಿಮ್ಮ ಪ್ಯೂರಿಫೈಡ್ ವಾಟರ್ ಅಲ್ಲ, ಮಳೆ ಏನು ಬರ್ತದೆ, ಆ ಸುರುವಿನ ಮಳೆ ಅಲ್ಲ, ಅದರ ನಂತರ ಬರ್ತದೆ. ಅವರು ಅಕ್ಕಸಾಲಿಗಿನವ್ರು ಏನ್ ಮಾಡ್ತಾರೆ, ಒಂದು ಬಾಲ್ದಿಯಲ್ಲಿ ಅಥವಾ ಕೊಡಪಂತಲ್ಲಿ ನೀರು ಸಂಗ್ರಹಿಸಿಟ್ಟು ಅದನ್ನು ಯೂಸ್ ಮಾಡ್ತಾರೆ. ಅಂದ್ರೆ ಪ್ಯೂರೆಸ್ಟ್ ವಾಟರ್ ಇಸ್ ರೈನ್ ವಾಟರ್. ಅದಕ್ಕಿಂತ ಪ್ಯೂರೆಸ್ಟ್ ವರ್ಲ್ಡ್ ಅಲ್ಲಿ ಯಾವುದೂ ಇಲ್ಲ. ಓನ್ಲಿ ಥಿಂಗ್ ಅಂದ್ರೆ ಫಸ್ಟ್ ಬರುವ ಮಳೆಯಲ್ಲಿ ಧೂಳಿರ್ತದೆ, ಅದನ್ನು ಬಿಟ್ಟು ಉಳಿದ ನೀರನ್ನು ಸಂಗ್ರಹಿಸಿದ್ರೆ ಅದು ಪ್ಯೂರೆಸ್ಟ್ ವಾಟರ್. ಅದಕ್ಕೋಸ್ಕರ ಬಹಳಷ್ಟು ಜನ ಇವತ್ತು ಮನೆ ಮಾಡುವಾಗ ಅಥವಾ ಆಫೀಸ್ ಅಲ್ಲೂ ಅಂಡರ್ ಗ್ರೌಂಡ್ ಟ್ಯಾಂಕ್ ಮಾಡಿಬಿಟ್ಟು ಅಲ್ಲಿ ನೀರನ್ನು ರಿಸರ್ವ್ ಮಾಡಿರ್ತಾರೆ, ಸೋ ದಟ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ದ ಲೇಟರ್ ಯೂಸ್. ಅದರಿಂದಾಗಿ ನಾವು ಇಲ್ಲಿ ಮಾತ್ರ ಅಲ್ಲ, ನಮ್ಮ ಈಗ ಮುಂದೆ ಬಂದ ಎಲ್ಲಾ 12 ವರ್ಕ್ಶಾಪ್ ಗಳಲ್ಲೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಒಂದು ವರ್ಕ್ಶಾಪ್ ನಾವು ಡಿಸೈನ್ ಮಾಡುವಾಗ ಅಥವಾ ಶೋರೂಮ್ ಡಿಸೈನ್ ಮಾಡುವಾಗ ನಾವು ಫಸ್ಟ್ ನೋಡುವುದು ರೈನ್ ವಾಟರ್ ಹೇಗೆ ಪ್ರಿಸರ್ವ್ ಮಾಡುವುದು ಅಂತ ಹೇಳುವಂತದ್ದು. ಒಂದು ನ್ಯಾಚುರಲ್ ಕೂಲಿಂಗ್ ಏರ್ ಹೇಗೆ ತರುವುದು ಅಂತ ನೋಡ್ತೇವೆ ನಾವು. ನ್ಯಾಚುರಲ್ ಕೂಲಿಂಗ್ ಏರ್ ಹೇಗೆ ತರ್ತೇವೆ? ಈಗ ನೀವು ನೋಡಿದ್ರೆ ನಮ್ಮ ಬಲ್ಮಠ ವರ್ಕ್ಶಾಪ್ ಅಲ್ಲಿ ಸುಮಾರು 4,000 ಸ್ಕ್ವೇರ್ ಫೀಟ್ ಇರುವ ವರ್ಕ್ಶಾಪಿನಲ್ಲಿ ಮೊದಲು ಕಮ್ಮಿ ಹೇಳಿದ್ರು 8 ರಿಂದ 10 ಎಕ್ಸಾಸ್ಟ್ ಫ್ಯಾನ್ ಗಳಿತ್ತು. ಈಗ ನೀವು ಹೋಗಿ ನೋಡಿದ್ರೆ ಒಂದೇ ಒಂದು ಎಕ್ಸಾಸ್ಟ್ ಫ್ಯಾನ್ ಇಲ್ಲ. ನಿಮ್ಗೆ ಅನಿಸ್ಬೋದು ಹಾಗಾದ್ರೆ ಹೀಟ್ ಆಗೋದಿಲ್ವಾ ಅಂತೇಳಿ. ಯಾರು ಮಧ್ಯಾಹ್ನ 12 ಗಂಟೆಗೂ ಹೋಗಿ ನೋಡಬಹುದು, ಅದು ಪಾರ್ಷಿಯಲ್ AC ರೂಮ್ ಇದ್ದ ಹಾಗೆ ಇರ್ತದೆ. ಯಾವುದೇ ಒಂದು ಗಾಡಿಯನ್ನು ಸ್ಟಾರ್ಟ್ ಮಾಡಿದಾಗ ಹೊಗೆ ಕಾಣುವುದಿಲ್ಲ ನಿಮ್ಗೆ. ಅಷ್ಟು ವೆಹಿಕಲ್ 100 ವೆಹಿಕಲ್ ಸರ್ವಿಸ್ ಆಗಲು ಹೊಗೆ ಕಾಣುವುದಿಲ್ಲ. ಯಾಕೆ ಹೇಳಿದ್ರೆ ನಾವು ರೂಫ್ ಏರಿಯಾದಲ್ಲಿ ಥ್ರೂಔಟ್ ದ ಲೆಂತ್ 200 ಫೀಟ್ ಉದ್ದಕ್ಕೂ ನಾವೇನ್ ಮಾಡಿದ್ದೇವೆ, ಓಪನಿಂಗ್ ಕೊಟ್ಟಿದ್ದೇವೆ. ನಾರ್ಮಲ್ ಏನಾಗುತ್ತದೆ, ಬಿಸಿ ಗಾಳಿ ಯಾವಾಗಲೂ ಮೇಲೆ ಹೋಗ್ತದೆ, ತಣ್ಣಗಿರುವ ಗಾಳಿ ಯಾವಾಗಲೂ ಕೆಳಗೆ ಬರ್ತದೆ. ಬಿಸಿ ಗಾಳಿ ಹೊರಗಡೆ ಹೋದ ಕೂಡಲೇ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಬೇರೆ ಕೆಳಗಿನಿಂದ ವ್ಯಾಕ್ಯೂಮ್ ಅನ್ನು ಏರ್ ಸಕ್ ಮಾಡಿ ಏರ್ ರೊಟೇಟ್ ಆಗ್ತಾ ಇರ್ತದೆ. ಅಂದ್ರೆ ಗಾಳಿ ಎಷ್ಟು ಚೇಂಜಸ್ ಆಯ್ತು ಅಷ್ಟು ಹೆಲ್ತಿ ನಮ್ಗೆ. ನಿಜವಾಗಿ ಹೇಳೋದಾದ್ರೆ AC ರೂಮ್ ಹೆಲ್ತಿ ಅಲ್ಲ, ಯಾಕಂದ್ರೆ ಅದರಲ್ಲಿ ಏರ್ ಚೇಂಜಸ್ ಆಗೋದಿಲ್ಲ. ವೆರಸ್ ಇದರಲ್ಲಿ ಏರ್ ಚೇಂಜಸ್ ಆಗ್ತದೆ. ಆ ಚೇಂಜಸ್ ಆಗುವಾಗ ನಮ್ಮ ಹೀಟ್ ಅನ್ನು ತಗೊಂಡು ಹೋಗ್ತದೆ, ಬೇಡದ ಹಾಟ್ ಅಥವಾ ಸ್ಮೋಕ್ ಅನ್ನು ಅದು ತಗೊಂಡು ಹೋಗ್ತದೆ. ಅದರಿಂದಾಗಿ ದಿಸ್ ಇಸ್ ಮೋರ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಇದೇ ರೀತಿ ನಾವು ಪ್ರತಿ ವರ್ಕ್ಶಾಪ್ ಗಳಲ್ಲಿ ಮಾಡುವಾಗ, ರೂಫ್ ಅನ್ನು ಮಾಡುವಾಗ ಇವತ್ತು ಅದೇ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಎಲ್ಲಿಯೂ ನಾವು ಎಕ್ಸಾಸ್ಟ್ ಫ್ಯಾನ್ ಅನ್ನು ಅಳವಡಿಸಲೇ ಇಲ್ಲ. ಅದರ ಮೂಲಕ ಏನಾಗ್ತದೆ, ಕರೆಂಟಿನ ಖರ್ಚು ಕಮ್ಮಿ ಆಗ್ತದೆ. ಅದು ಒನ್ ಆಫ್ ದ ರಿಸೋರ್ಸಸ್ ಇವತ್ತು. ಅದರಿಂದಾಗಿ ಆ ರಿಸೋರ್ಸ್ ಅನ್ನು ನಾವು ಉಳಿಸಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ಇವತ್ತು ನೀವು ಮಾರುತಿಯಲ್ಲಿ ನೋಡಿದ್ರೆ ನಾವು CNG SCNG ಅಂತ ವೆಹಿಕಲ್ ಗಳನ್ನು ಲಾಂಚ್ ಮಾಡಿದ್ದೇವೆ. ಇವತ್ತು ಎಲ್ಲಾ ವೆಹಿಕಲ್, ಎಲ್ಲಾ ಮಾಡೆಲ್ ಗಳಲ್ಲಿ ನಮ್ಮ SCNG ವೆಹಿಕಲ್ ಅವೈಲೇಬಲ್ ಇದೆ. ಈ CNG ಹೇಳಿದ್ರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್. ನಾರ್ಮಲಿ ನಿಮ್ಗೆ ಆಯಿಲ್ ಎಕ್ಸ್ಪ್ಲೋರ್ ಮಾಡುವಾಗ ವೇಸ್ಟ್ ಆಗುವಂತ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅನ್ನು ಪೈಪ್ಲೈನ್ ಮೂಲಕ ದಡಕ್ಕೆ ತಗೊಂಡು ಬಂದು ಅದನ್ನು ಶುದ್ಧೀಕರಿಸಿ ಪೆಟ್ರೋಲ್ ಬಂಕ್ ಗಳ ಮೂಲಕ ಅದು CNG ಅನ್ನು ಫಿಲ್ ಮಾಡಲಾಗುತ್ತದೆ. ಈ CNG ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ಇಟ್ ಇಸ್ ನೇಚರ್ ಫ್ರೆಂಡ್ಲಿ. ಯಾಕೆ ಅಂತ ಹೇಳಿದ್ರೆ ಎಮಿಷನ್ ಮಿನಿಮಮ್ 30 ರಿಂದ 40% ಎಮಿಷನ್ ಕಮ್ಮಿ ಆಗುತ್ತೆ. ಅದು ಮಾತ್ರ ಅಲ್ಲ, ಮೈಲೇಜ್ ಅಂತ ಹೇಳ್ತೇವೆ ನಾವು. ಒಂದು ಗಾಡಿ 1 ಕಿಲೋಮೀಟರ್ ಅಲ್ಲಿ 1 ಲೀಟರ್ ಎಷ್ಟು ಹೋಗ್ತದೆ ಅಂತ ಕೇಳುವಾಗ, ಈಗ ಒಂದು ವ್ಯಾಗನರ್ ಅಲ್ಲಿ ನೀವು ನೋಡಿದ್ರೆ 18 ಕಿಲೋಮೀಟರ್ ಹೋದ್ರೆ ಅದೇ ವ್ಯಾಗನರ್ 30 ರಿಂದ 35 ಕಿಲೋಮೀಟರ್ CNG ಅಲ್ಲಿ ರನ್ ಆದ ಕೊಡ್ತದೆ. ಅದರಿಂದಾಗಿ ಒಂದು CNG, ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್ ನ ಮೂಲಕ ಇವತ್ತು ಮಾರುತಿ ವಿಶ್ವ ಪರಿಸರ ದಿನಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಶ್ರೀ ಕೇಶವ್ ರಾಮಕುಂಜ್ ಅವರು ಒಂದು ಮಾತು ಹೇಳಿದ್ರು. ಕಸ್ವಿ ಅವರ ಮಗಳ ಹುಟ್ಟಿನ ದಿವಸ ಕೇಕ್ ಕಟ್ ಮಾಡುವ ಮೊದಲು ಮರ ನಡುವಂತ, ಸಸಿ ನಡುವಂತ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ. ನಾವೆಲ್ಲ ಏನ್ ಮಾಡ್ತೇವೆ, ಕೇಕ್ ಕಟ್ ಮಾಡ್ತೇವೆ. ಆ ಕೇಕ್ ಕಟ್ ಮಾಡಿ ತಿಂದ ನಂತರ ಬಹುಶಃ 1 ದಿವಸ 2 ದಿವಸ ನಂತರ ನಾವು ಮರ್ತು ಬಿಡ್ತೇವೆ. ಬಹುಶಃ ಯಾವ ಕೇಕ್ ಎಲ್ಲಿಂದ ತಂದದ್ದು ಅಂತ ಹೇಳಿ ನಮ್ಗೆ ಮರ್ತು ಬಿಡ್ತೇವೆ. ಈಗ ಒಂದು ಸಸಿ ನಟ್ಟಾಗ ಆ ಸಸಿ ನಾಳೆ ಮರ ಆದಾಗ ಅಷ್ಟು ವರ್ಷವೂ ಅದು ನೆನಪಿರ್ತದೆ. ಬಹುಶಃ ಪ್ರತಿ ವರ್ಷದ ನೆನಪಿಗೆ ನಾವು ಆ ಮಗುವಿನ ವರ್ಷದ ನಂಬರ್ ಅನ್ನು ಅದಕ್ಕೆ ಹಾಕಿಟ್ರೆ ಒಂದು 15-20 ವರ್ಷ ಆದಾಗ 20 ಮರಗಳು ಕಾಣ್ಲಿಕ್ಕೆ ಸಿಗ್ತದೆ. ಆ 20 ಮರಗಳೊಟ್ಟಿಗೆ ಬಹುಶಃ ನಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿರ್ಬೋದು ಹೇಳಿ. ಇವತ್ತು ಆಕ್ಸಿಜನ್ ನ ಇಂಪಾರ್ಟೆನ್ಸ್ ನಮ್ಗೆ ಎಲ್ಲಿ ಗೊತ್ತಾಗ್ತದೆ ಗೊತ್ತಾ? ಎಷ್ಟು ಜನ ಡೆಲ್ಲಿಗೆ ವಿಸಿಟ್ ಮಾಡಿದ್ದೀರಿ? ಆ ಡೆಲ್ಲಿಯಲ್ಲಿ ನೋಡಿದ್ರೆ ಬೇಸಿಗೆ ಕಾಲದಲ್ಲಿ ಬಹುಶಃ ನಮ್ಗೆ ಗಾಳಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆಕ್ಸಿಜನ್ ಇಲ್ಲ ಅದರಲ್ಲಿ. ಎಲ್ಲಿವರೆಗೆ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆ ಆಕ್ಸಿಜನ್ ಅನ್ನು ಪ್ಯೂರಿಫೈ ಮಾಡ್ಲಿಕ್ಕೆ ಅಥವಾ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನು ಪ್ಯೂರಿಫೈ ಮಾಡ್ಲಿಕ್ಕೆ ಆ ಮೆಷಿನ್ ಗಳನ್ನು ಹಾಕಿದ್ದಾರೆ. ಆದ್ರೆ ಎಷ್ಟು ಮೆಷಿನ್ ಗಳನ್ನು ಹಾಕ್ಬೋದು? ದರ್ ಇಸ್ ಎ ಲಿಮಿಟ್.
ಎನ್ವಿರಾನ್ಮೆಂಟ್ ಯಾವ್ದು ಡೆವಲಪ್ಮೆಂಟ್ ಬೇಕೇ ಬೇಕು ನಮ್ಗೆ. ಆ ಡೆವಲಪ್ಮೆಂಟ್ ಆದಾಗ ಬಹುಶಃ ಒಂದು ಮರ ಕಡ್ದ ಬದಲಿಗೆ 5 ಮರ ನಡೆದ್ರೆ ಅದರಷ್ಟು ದೊಡ್ಡ ಡೆವಲಪ್ಮೆಂಟ್ ಏನಿಲ್ಲ. ಇದೇ ರೀತಿ ಹೇಗೆ ಇವರು ಅವರ ಮಗಳ ಬರ್ತ್ಡೇ ದಿವಸ ಒಂದು ಸಸಿ ನಡುವಂತ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮಲ್ಲೂ ಈಗ 1,000 ಎಂಪ್ಲಾಯೀಸ್ ಇದ್ದಾರೆ. ಬಹುಶಃ ನಾವೆಲ್ಲರೂ ಅಡಾಪ್ಟ್ ಮಾಡಿದ್ರೆ ಪ್ರತಿ ವರ್ಷ ಎಷ್ಟು ಮರ ಆಗತ್ತೆ? 1,000 ಮರ ಆಗತ್ತೆ. ದಯವಿಟ್ಟು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು, ದೊಡ್ಡ ಅಭಿನಂದನೆಗಳನ್ನು ಹೇಳಿ ಅದೇ ಕಾರ್ಯಕ್ರಮವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಅದು ಅವ್ರು ಒಬ್ಬರೇ ಮಾಡಿದ್ರೆ ಸಾಕಾಗೋದಿಲ್ಲ, ಉಳಿದ ಪ್ರಪಂಚಕ್ಕೂ ಗೊತ್ತಾಗ್ಬೇಕು, ಉಳಿದ ಎಲ್ಲರೂ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಅವರು ಹರಿದೋಣ್ಣ ಅಂತ ಹೇಳುವ ಒಂದು ಮೂವಿಯ ಮೂಲಕ ಲಾಂಚ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಅದು ವಿಶ್ವವ್ಯಾಪಿ ಆಗ್ಲಿ, ಎಲ್ಲರಿಗೂ ಮುಟ್ಲಿ, ಎಲ್ಲರೂ ಇದನ್ನು ಶುರು ಮಾಡ್ಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಕಾರ್ಯಕ್ರಮದಲ್ಲಿ 2 ರೀತಿಯಲ್ಲಿ ಪಾರ್ಶ್ವನಾಥ್ ಸರ್ ಅವರು ಹೇಳಿದ್ರು. ಮೊದಲನೇದಾಗಿ ಮಾರುತಿ ಸುಜುಕಿಯಲ್ಲಿ ನಮ್ಮ ಎಲ್ಲಾ ಕಾರುಗಳಲ್ಲಿ ಇವತ್ತು SCNG ಅಂದ್ರೆ ಅದು ಸೂಪರ್ ನ್ಯಾಚುರಲ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ, ಅದು ಭೂಮಿಯ ಒಳಗಿನಿಂದ ಇರತಕ್ಕಂಥದ್ದು. ಪರಿಸರಕ್ಕೆ ಅದನ್ನ ತಗೊಂಡ್ಬಂದು ಯಾವುದೇ ರೀತಿಯ ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ಅದನ್ನ ಪ್ರಾಸೆಸ್ ಮಾಡ್ತಾರೆ. ನಮ್ಮ ಏನ್ ಗ್ಯಾಸ್ ಯೂಶುವಲಿ ನಾವು ಯೂಸ್ ಮಾಡ್ತೀವಿ ಅದಕ್ಕಿಂತಲೂ ಹಗುರವಾಗಿರುತ್ತೆ. ಅದು ಅಂತಹ ಒಂದು ವಿಶಿಷ್ಟವಾದಂತಹ ವೆಹಿಕಲ್ಗೋಸ್ಕರ ನಮ್ಮಲ್ಲಿ ಎಲ್ಲಾ ಒಂದು ವೆಹಿಕಲ್ಸ್ ಎಲ್ಲ ಅದನ್ನು ಕೊಟ್ಟಿದ್ದಾರೆ. ಆಲ್ಟೋಲ್ ಇದೆ, ಎಸ್ಪ್ರೆಸೋಲ್ ಇದೆ, ವ್ಯಾಗನಾರ್, ಸೆಲೆರಿಯೋ, ಡಿಸೈರ್, ಈಕೋ, ಬ್ರೆಜಾ, ಅರ್ಟಿಗಾ ಎಲ್ಲ ಕಾರುಗಳಲ್ಲಿ SCNG ಅವತರಣಿಕೆಯಲ್ಲಿ ನಾವು ಬಿಟ್ಟಿದ್ದೇವೆ. ಅದನ್ನ ಎಲ್ಲ ಗ್ರಾಹಕರು ಕೂಡ ನೋಡಬಹುದು. ಹಾಗೆ ನಮ್ಮ ಈ ಒಂದು ಫೇಸ್ಬುಕ್ ಲೈವ್ ಅನ್ನ ನೋಡ್ತಾ ಇರುವಂತ ನಮ್ಮ 30,000ಕ್ಕೂ ಹೆಚ್ಚು ಗ್ರಾಹಕರಿಗೆ ಕೂಡ ಈ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಸರ್ ಹೇಳಿದಾಗೇನೆ ನಮ್ಮ ಕಸ್ಟಮರ್ಸ್ ಮತ್ತೆ ನಾವೆಲ್ಲ ಸೇರಿ ನಮ್ಮ ಹುಟ್ಟುಹಬ್ಬದಲ್ಲಿ ಒಂದೊಂದು ಗಿಡವನ್ನು ಮರವನ್ನ ನೆಡ್ತಾ ಹೋದ್ರೆ ಬಹುಶಃ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಗಣ್ಯರ ಮುಂದೆ ಒಂದು ವಿಶೇಷ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ AVP ಸರ್ ಬಗ್ಗೆ. ನಮ್ಮ ಯಾವುದೇ ಪ್ಲಾಂಟ್ ಒಂದು ಕಾರ್ಯಾರಂಭ ಮಾಡ್ಬೇಕಾದ್ರೆ ಸರ್ ಅಲ್ಲಿ ಒಂದು ವಿಶೇಷತೆಯನ್ನ ಸರ್ ಹುಡುಕ್ತಾ ಇರ್ತಾರೆ. ಮೊದಲನೇದಾಗಿ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ತಪ್ಪದೆ ಮಾಡಿಸ್ತಾರೆ ಅವರು. ಹಾಗೆ ಅಲ್ಲಿ ನೀರಿನ ಒಂದು ಸೌಲಭ್ಯಗಳಿರ್ಬೋದು, ಮತ್ತೆ ಮಳೆ ಕೊಯ್ಲು ಅದನ್ನ ತಪ್ಪದೆ ಮಾಡಿಸ್ತಾರೆ. ಹಾಗೆ ಅವರು ಬಿಸಿ ಗಾಳಿಯನ್ನ ಎಕ್ಸಾಸ್ಟ್ ಫ್ಯಾನ್ ಉಪಯೋಗ ಮಾಡದೆ ಮಾಡುವಂತಹ ಏರ್ ಕಂಡೀಷನಿಂಗ್ ಏನಿದೆ ಅದನ್ನ ಮಾಡಿಸ್ತಾರೆ. ಅದರಿಂದಾಗಿ ನಮ್ಮೆಲ್ಲ ಸಂಸ್ಥೆಗಳು ಕೂಡ ತುಂಬಾ ಒಂದು ಪರಿಸರ ಪ್ರೇಮಿ ಆಗಿದೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರ್ಲಿ ಏನಕ್ಕೆ ಪಾರ್ಶ್ವನಾಥ್ ಸರ್, ಯಾಕಂದ್ರೆ ತಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯ ಪರಿಸರಕ್ಕೆ ವಿಶೇಷವಾದ ಕೊಡುಗೆಗಳನ್ನ ಅವರು ಕೊಡ್ತಾ ಹೋಗ್ತಿದ್ದಾರೆ. ಅವ್ರಿಗೆ ಶುಭಾಶಯ ತಿಳಿಸ್ತಾ, ಮುಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ, ನನಗೆ ಇಷ್ಟೊಂದು ಸ್ವಲ್ಪ ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಒಬ್ಬ ನಿರ್ದೇಶಕರಿಗೆ ಎಷ್ಟೊಂದು ಗೊತ್ತಿರ್ಬೋದು, ನಮ್ಮನ್ನೆಲ್ಲ ಕುರಿತು ವಿಜಯ್ ಕುಮಾರ್ ಕೋಡಿಯಾಲ್ವಿಲ್ ಸರ್ 1-2 ನಿಮಿಷ ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಪ್ರಪ್ರಥಮವಾಗಿ ನಾನು ಮಾಂಡವಿ ಮೋಟಾರ್ಸ್ನ ಯಶಸ್ವಿ ಉದ್ಯಮದ ಜೊತೆಗೆ ಒಂದು ಪರಿಸರ ಪ್ರೇಮವನ್ನು ತೋರಿಸುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಕಸ್ವಿ ಹಸಿರು ದಿಬ್ಬಣ ಸಂಸ್ಥೆಯ ಕೇಶವ್ ದಂಪತಿಗಳು ಮತ್ತು ಡ್ರೀಮ್ ಪಿಕ್ಚರ್ಸ್ ನ ಚೇತನ್ ಅವರು ಜೊತೆಲಿ ಇರುವವರೆಲ್ಲರಿಗೂ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಕೇಶವ್ ಅವರು ಹೇಳಿದ್ರು ಈಗ ಭಾಷಣದಲ್ಲಿ, ಮರಗಳು ಮಾತಾಡ್ತವೆ, ಮರಗಳ ಜೊತೆಗೆ ಮಾತಾಡ್ಲಿಕ್ಕೆ ಕಲಿಬೇಕಂತ ಹೇಳಿ. ಆದ್ರೆ ಕಾಲ ಬದಲಾಗಿದೆ, ಅಂದ್ರೆ ಮನುಷ್ಯರ ಜೊತೆ ಮಾತಾಡ್ಲಿಕ್ಕೆ ಈಗ ಹಿಂದೇಟು ಹಾಕುವಂತ ಸಮಯ. ಆದ್ರೆ ನೀವು ಹೇಳಿದಾಗೆ ಮರಗಳ ಜೊತೆ ಸಸ್ಯಗಳ ಜೊತೆ ಮಾತಾಡುವಂತ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನೀವು ಇವಾಗ್ಲೇ ನೋಡಿರ್ಬೋದು, ಇತ್ತೀಚಿನ ದಿನಪತ್ರಿಕೆಯಲ್ಲಿ ದೆಹಲಿ ಆಗ್ಲಿ ಅಥವಾ ಬಾಂಗ್ಲಾದೇಶ ಆಗ್ಲಿ, ಮುಂಬೈ ಆಗ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ತಾಪಮಾನ ಏರಿ ಎಷ್ಟು ಸಾವು. ಹೌದು, ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಹಸಿರಾಗಿತ್ತು, ಈಗ ಕಾಂಕ್ರೀಟೀಕರಣ ಆಗಿಬಿಟ್ಟಿದೆ. ಸುಮಾರು 20 ವರ್ಷಗಳ ಹಿಂದೆ ಪರಿಸರವನ್ನು ನಾಶ ಮಾಡುವಂತ ಕೆಲವು ಉದ್ಯಮಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಒಂದು ರೀತಿಯ ವಿರೋಧ ಆಯ್ತು, ನಂತರ ನಾವು ರಾಜಿ ಮಾಡಿಕೊಂಡೆವು. ಅದರ ಫಲವನ್ನು ಈಗ ನಾವು ಅನುಭವಿಸ್ತಾ ಇದ್ದೇವೆ. ಕಡಲಿನಲ್ಲಿ ಮೀನುಗಳು ಮರಿ ಇಡೋದಿಲ್ಲ ಅಥವಾ ಪರಿಸರ ಹಾಳಾಗಿದೆ. ಈ ಬಗ್ಗೆ ನಾನು ಕೋಡಗಿನಿಯಲ್ಲ ಅಂತ ಹೇಳುವಂತ ಒಂದು ನಾಟಕವನ್ನು ನೀಡಿದೆ. ಅದೇ ಕೆಲವೊಂದು ವ್ಯವಸ್ಥೆ ಅದಕ್ಕೆ ತಡೆ ಮಾಡಿ ಕೊನೆಗೆ ಪೊಲೀಸರನ್ನು ಇಟ್ಟುಕೊಂಡು ಕೂಡ ಆ ನಾಟಕವನ್ನು 200 ಪ್ರದರ್ಶನಗಳತ್ತ ದಡ ಸಾಗಿಸಿದ್ದೆವು ನಾವು. ಆದ್ರೆ ಅದನ್ನು ಈಗ ನಾವು ಅನುಭವಿಸ್ತಾ ಇದ್ದೇವೆ. ಆದ್ರೆ ಇದಕ್ಕೆ
ಬೇರೆ ದಾರಿಯೇ ಇಲ್ಲ. ಇನ್ನು ಹೇಳೋದು ಇಷ್ಟೇ, ಈಗ ಏನು ಕೇಶವ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ತರ ಇನ್ನು ಸಸಿಗಳನ್ನು ನೆಟ್ಟು ನಾವು ಮತ್ತೆ ನಮ್ಮ ಪರಿಸರವನ್ನು ಉಳಿಸಬೇಕಾಗಿದೆ. ನಾವೀಗ ಯಾಂತ್ರಿಕ ಜಗತ್ತಿನಲ್ಲಿ ಎಲ್ಲರೂ ಪರಿಸರ ದಿನದಂದು ನಾವು ಅದನ್ನು ನೆನಪು ಮಾಡಿಕೊಳ್ತೇವೆ, ಬಾಕಿ ದಿನದಲ್ಲಿ ಅದು ನೆನಪಿರುವುದಿಲ್ಲ. ಬಹುಶಃ ಕೇಶವ್ ಅಂತವರು ಮಾತ್ರ ದಿನನಿತ್ಯ ಅದನ್ನು ನೆನಪು ಮಾಡಿಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಕೇಶವ್ ಅವರ ಹಿಂದೆ ಸಾಗೋಣ. ದಯಾನಂದ ಕತ್ತಲ್ ಸರ್ ಅವರು ಹೇಳಿದ್ರು, ಈಗ ನಾಗಾರಾಧನೆಗೆ ಮತ್ತೆ ಪರಿಸರಕ್ಕೆ ಒಂದು ಸಂಬಂಧ ಇದೆ ಅಂತ. ಖಂಡಿತವಾಗಿ ಇದೆ. ಪರಿಸರ ನಾಶ ಆದ್ರೆ ನಾಗಾರಾಧನೆಯು ಸ್ವಲ್ಪ ಕ್ಷೀಣಿಸ್ತಾ ಬರ್ತದೆ, ನಾಗ ಸಂತತಿಯು ಕ್ಷೀಣಿಸ್ತಾ ಬರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೇಶವ್ ಅವರ ಈ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸೋಣ. ಜೊತೆಗೆ ಚೇತನ್ ಅವರು ಒಂದು ಅದ್ಭುತ ಚಿತ್ರ ಮಾಡಿದ್ದಾರೆ, ಹರಿದ್ವರ್ಣ ಅಂತ ಹೇಳುವಂತ ಈ ಪರಿಸರವನ್ನು ಉಳಿಸುವಂತ ನಿಟ್ಟಿನಲ್ಲಿ ಮಾಡಿದ ಟೀಸರ್ ನೋಡಿದೆ ನಾನು, ತುಂಬಾ ಚೆನ್ನಾಗಿದೆ. ಇದು ಎಲ್ರಿಗೂ ತಲುಪಲಿ, ಪರಿಸರ ಪ್ರೇಮ ಇನ್ನಷ್ಟು ಜನರಿಗೆ ದಿನ ದಿನದಿಂದ ಹೆಚ್ಚಾಗ್ಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹುಶಃ ಸಮಾಜದಲ್ಲಿ ವಿಜಯ್ ಕುಮಾರ್ ಕೊಡಿಯಲ್ಬೆಲ್ ಸರ್ ಅಂತ, ಕತ್ತಲ್ ಸರ್ ಅಂತ ಹಿರಿಯರು ಕೂಡ ಪರಿಸರದ ಹಿಂದೆ ಸಾಕಿದಾಗ ನಾವು ನಮ್ಮಂತವ್ರು ಕೂಡ ತುಂಬಾ ಜನ ಅವ್ರ ಹಿಂದೆ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ನಮ್ಮನ್ನ ಕುರಿತು ಭಾಷೆಗೆ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಕೊಡ್ತಾ ಇರುವಂತವ್ರು, ಹಾಗೆ ನಾಡಿನ ಸುಪ್ರಸಿದ್ಧ ಜನಪದ ಕಲಾವಿದರು ಕೂಡ. ಅವರು ಈಗಾಗಲೇ ಒಂದು ಸಿನಿಮಾ ಕೂಡ ಹಲವಾರು ಚಿತ್ರಗಳಲ್ಲಿ ಅವ್ರು ನಟಿಸಿದ್ದಾರೆ. ಈಗ ಅವರೇ ಮುಖ್ಯ ಭೂಮಿಕೆಯಲ್ಲಿರುವಂತಹ ಸಿನಿಮಾ ಕೂಡ ಬಲ್ಲಿಪೆ ಅಂತ ಹೇಳಿ ಬಂದಿದೆ, ಸುಮಾರು ಜನ ನೋಡಿರ್ಬೋದು. ಈಗ ಅವರು ಚಿತ್ರ ನಟರು ಕೂಡ, ಜೋರ ಚಪ್ಪಾಳೆ ಬರ್ಲಿ, ಅವರು ಜನಪದ ಜೊತೆ ಈಗ ಚಿತ್ರನಟ ಕೂಡ ಆಗ್ತಿದ್ದಾರೆ. ಹಾಗೆ ಅವರು ಅಂಚೆ ಕಚೇರಿ ಉದ್ಯೋಗಿ ಕೂಡ. ಬಹುಶಃ ಈ ಪರಿಸರ ಉಳಿಸೋದ್ರ ಜೊತೆಗೆ ನಮ್ಮ ಹಣ ಎಲ್ಲ ಹೇಗೆ ಉಳಿಸಬೇಕು ಅಂತಾನು ಹೇಳೋ ಒಂದು ಆಫೀಸರ್ ಅವರು. ಹಾಗೆ ನಮ್ಮನ್ನೆಲ್ಲ ಕುರಿತು ಪರಿಸರದ ಬಗ್ಗೆ ನಮ್ಮ ಪ್ರೀತಿಯ ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ತೇನೆ. ದಯಾನಂದ್ ಕತ್ತಲ್ ಸರ್. ಭೂಮಿ ಅಪ್ಪೆಗೆ ಯಾವುದು ಜೋರುಡು ಭೂಮಿ ಅಪ್ಪೆಗೆ, ತುಳು ಅಪ್ಪೆಗೆ, ಅಪ್ಪೆ ಭಾರತಿಗೆ, ಮಾಂಡೋವಿ ಮೋಟಾರ್ಸ್, ತಸ್ವಿ ಹಸಿರು ದಿಬ್ಬಣಗೆ ದಾಯಪನ್ನೊಂದುಳ್ಳೆ ಕೆಂಡ ಈ ಭೂಮಿ ಸುಭಿಕ್ಷಾ ದಿಪ್ಪೊಡೊಂದಂಡ ಸಜ್ಜನರು ನಿರ್ಭಯ ದಾಂತ ಇಪ್ಪೊಡೊಂದಂಡ ನಮ್ಮ ಜಗತ್ತು ಚೈತನ್ಯಡಿಪ್ಪೊಡೊಂದಂಡ ನಮ್ಮ ಮಾತೆರ್ಲ ನಿರೋಗಿಲಾದಿಪ್ಪೊಡೊಂದಂಡ ಇನಿ ನಮ್ಮ ಭೂಮಿ ಅಪ್ಪೆ ಪಚ್ಚೆ ತೆಗಿಲದ ಐಸುರೋಡು ಆ ದುತ್ತೈತೋಡು ನಲ್ತೊಂದಿತ್ತಲ್ಡ ಮಾತ್ರ ಸಾಧ್ಯ. ಇಜಿಂಡ ಖಂಡಿತ ಸಾಧ್ಯತೆ ಇಚ್ಚಿ. ಪ್ರಕೃತಿ ಸುಕೃತಿ ವಿಕೃತಿ ಪಣಪನ ಮೂಜಿ ಶಬ್ದ ಉಂಟು. ಭಗವಂತೆ ಭೂಮಿಗೆ ನಮ್ಮನ್ನು ಜಪುಡನಗ ನಮರ ತುಂಬ ಪ್ರಕೃತಿನಿ ಜಪುಡದೆ ಮೂಲು ದೈ ಬೂರು ಬಳ್ಳಿ ಮರತ ಕೋಪೆಲಿನ ಜಪುಡದೆ ಈ ನೆಲಟ್ಟು ಅಸಂಖ್ಯವಾಯಿನಂಚೆತ್ತಿನ ಸರಿಸೃಪುಲೆನುಂಡು ಮಲ್ದೆ, ಅಸಂಖ್ಯವಾಯಿನಂಚೆತ್ತಿನ ಪಕ್ಕಿ ಪರಣೆಲೆನುಂಡು ಮಲ್ದೆ, ಅಸಂಖ್ಯವಾಯಿನಂಚೆತ್ತಿನ ಪ್ರಾಣಿಲೇನು ಜೀವ ಜಂತುಳೇನುಂಡು ಮಲ್ದೆ ಭಗವಂತೆ. ಅಪಗ ಈ ಮಾತೆಟ್ಲ ರಡ್ಡೆಕ್ ಮಾತ್ರ ತರ್ರೆ ಮಿತ್ತು ಕಾರತಿರ್ತ ಜ್ಞಾನಿಲು ಪಣಪೇರು ಊರ್ಧ್ವಮುಖವಾಯಿನಂಚೆತ್ತಿನ ಚಿಂತನೆ ಮಲ್ಪುನಂಚೆತ್ತಿನ ಒಂಜಿ ವ್ಯಕ್ತಿತ್ವ ಇತ್ತಂಡ ವೃಕ್ಷೋಗಬಕ ನರಮಾನ್ಯಗನ್ ನರಮಾನ್ಯನ ತರೆ ಮಿತ್ತು ಕಾರತಿರ್ತ ವೃಕ್ಷಲೆಂದುಲಗೆ ಐತ ಬೇರೆ ತಿರ್ತು ತರೆ ಮಿತ್ತು ದಾದನೆತ್ತರ್ಥ ಪ್ರಾಣಿಲೆಗೆ ಎದುರು ಮಂಡೆ ಬಿರೋದಿಲ್ಲ. ಸರಿಯಾ? ಪ್ರಾಣಿಲೆಗೆ ಎದುರು ಮಂಡೆ ಬಿರೋದಿಲ್ಲ. ಆ ಪ್ರಾಣಿಲೆಡೆ ನರಮಾನಿ ಪಣಪುನ ಪ್ರಾಣಿಗೆ ಮಾತ್ರ ಮಿತ್ತು ತರೆ ಕಾರತಿರ್ತು ನೆತ್ತ ಅರ್ಥದಾದ ಕೆಂಡ ನರಮಾನಿ ವೃಕ್ಷ ಪುರೋಗತಿಶೀಲ ಗುಣ ಇತ್ತಿನಕ್ಲೊಂದರ್ಥ. ಇನ್ನುಳಿದ ಉರೇಣಂಚೆತ್ತನ ಜೀವ ಸಂತತಿ ಪ್ರಗತಿಶೀಲ ಗುಣ ಇತ್ತಿನಕ್ಲೊಂದರ್ಥ. ಈ ಪ್ರಗತಿಶೀಲ ಗುಣ ಇತ್ತಿನಂಚೆತ್ತನ ವಿಭಾಗಡು ಪುರೋಗತಿಶೀಲ ಗುಣ ಇತ್ತಿನಂಚೆತ್ತನ ನರಮಾನ್ಯನ ಬದುಕು ಅವು ಎಂಚ ಇಪ್ಪೋಡೊಂದು ಕೇಂಡ ಈ ವೃಕ್ಷೋರ್ಧನ ಕಲ್ಪಡು ಭೂಮಿ ದಡಿತ ಸಾರಸತ್ವನು ತನ್ನ ಅಪ್ಪೆ ಬೇರದ ಮುಖೇನ ಒಯ್ತದು. ತನ್ನ ಪೊಟ್ಟೆ ಕಾಂಡ ಉಂದೇನ ಪೂರ ಬಲಪಾದು ಅವು ಮಲ್ಲಾದು ಪಚ್ಚೆ ತೆಗೆಲದ ಐಸಿರದ ತನ್ನ ರೆಂಕೆಯನ್ನು ಬುಡುಪಾದು ಫಲ ಪರಂದದ ಪುರ್ಪದ ಕೋಪೆಲೆನು ಕೊರ್ತು ಐತ ನಿರೆಲಿಡ ನಮ್ಮ ಬದುಕು ನಲ್ಕ ಮಲ್ತಿನಿ ಮಾತ್ರ ತಂದೆ ನಮ್ಮ ಒಂಜಿಗೆ ಅನ್ನದ ಬಂಜಿಗೆ
ಇಸದ ಅಂತಿ ನಂಚಿತ್ತನ ತೆನಸು ಕೊರ್ತನ ಅಪ್ಪೆ ಇತ್ತಂಡ ಅವು ಪ್ರಕೃತಿ ಅಪ್ಪೆ ಅಂಚಿತ್ತಿನ ಪ್ರಕೃತಿ ಅಪ್ಪೆ ಇನಿ ಅರೆಗೆ ಇಸಕಂತವನ ಕಾಲ ಆತಂಡ ಗೆಂದಲಿ ಬೊಂಡ ಬರುಟ ಆಯ್ತ ಬೇರೆಗದಾದನ ಕಂತ ಬೇರೆಗೆ ಎಡ್ಡೆ ತರಕಾರಿ ಬರುಂಡ ಆಯ್ತ ಪೂರುಗುದಾದನ ಕಂತ ಬೇರೆಗೆ ಉದನು ತೂಲಗ ನರಮಾನ್ಯನ ಪಂತಿರತೆ ಪರಪುನಂಚಿತ್ತಿನ ನಾಗಗ ಕೂಲಿಡು ಮಾತ್ರ ಇಸ ನರಮಾನ್ಯನ ಕೇನೊಡ್ದು ಸುರುವಾಯಿನ ಮಾನೊಡ್ದು ಸುರುವಾಯಿನ ಆಯನ ಸರ್ವಡೆ ಇಸ ಪಂಡುಪುನಲ್ಕ ಪ್ರಕೃತಿನ ಎಂಚ ಒರಿಪೊಲಿ ಪಣಪುನ ಹಿಡ್ದವಿನ್ ಎಂಚ ಲಗಾಡಿದೆಪ್ಪೊಲಿ ಪಣಪುನ ವಿಭಾಗವು ನಮ್ಮ ಭಗವಂತೆ ಕೊರ್ನಂಚಿತ್ತನ ಬುದ್ಧಿಮತ್ತೇನ ಬಳಕೆ ಮಲ್ತಿನೆಟ್ಟಾತ್ರ ನಮ್ಮ ದೇಶದ ಪರಿಸ್ಥಿತಿ ಇಂಚ ಆಯಿನಿ ಸರಿ ಆಲೋಚನೆ ಮಲ್ಪುಲೆಗೆ ನಮ್ಮ ಈ ಪ್ರಕೃತಿಗೆ ತುಳುವ ನೆಲಟ್ಟು ಮೂಲ ದೇವರೇರಿಕೆಂಡ ಕುಮಾರಿ ಆಯ ವಿಜಯ ಅಂಡ ಮಾತ್ರ ಕುಮಾರಿ ವಿಜಯ ಅಂಡ ಮಾತ್ರ ಅತ್ತೆ ಕುಮಾರಿ ವಿಜಯ ಅವಳು ವಿಜಯ ಕುಮಾರಿ ಅವಳು ಪಂಡ ಕುಕ್ಕೆ ಸುಬ್ರಾಯ ದೇವಿ ಆಲೋಚನೆ ಮಲ್ಪುಲೆಗೆ ನಂಗೆ ಮಾತ ಅವೇನು ತೊಚ್ಪೈನಿದಾಯೆ ಆ ಕುಕ್ಕೆದ ಕುಮಾರದಾರ ತುದೆಟ್ಟು ಮೀದು ಅಲ್ತ ಪುಂಚದ ಮಣ್ಣಿಡು ಪೊರೆಲ್ನೆ ಚರ್ಮ ಸಿಕ್ ನಿವಾರಣೆ ಅವಲಿಪ್ಪು ನಂಚಿತ್ತನ ಪ್ರಕೃತಿದ ಮಟ್ಟಿಲ್ಡು ನವ ತಿರುಗಿ ಅಂದಂಡ ನಂಗೆ ಆರೋಗ್ಯ ಇನಿ ಆ ವಿಜಯ ಕುಮಾರ ಅತನ ಕುಮಾರ ವಿಜಯನೇ ಲೋಕದ ಜನಕ್ಲೆಗೆ ಜ್ಞಾನದ ತುಡರ್ನ ಅರ್ಲಾದೆ ಈ ಪ್ರಕೃತಿ ದಿನದ ಲೇಸನ ಉದಿಬನವಲ್ಪೋಡು ಅಪಗ ಮಾತ್ರ ಈ ಲೇಸಿಗೆ ಒಂದು ಎಡ್ಡೆ ಸಂದೇಶ ಅಂಚಾದೆ ವಿಜಯ ಕುಮಾರನೇ ತುಡರ ಅರ್ಲಾದರೆ ಸರಿಯಾಯಿನ ತುಂಬುದ ದಿನೊಕ್ಕಲಿಡೆ ಎಡ್ಡೆ ಸಂದೇಶ ಅರೆಗೆ ಬೇತ ಮಾಧ್ಯಮ ರಂಗಭೂಮಿ ಮಾಧ್ಯಮ ಆದಿಪ್ಪು ಚಲನಚಿತ್ರದ ಮಾಧ್ಯಮ ಆದ ನಿಷ್ಠೂರವಾದ ಒಜಾತ ಸಂದೇಶವನ್ನು ಕೊರ್ಪನ ತಾಕತ್ತುಂಡು ಅಂಚಾದ ಆರ್ನ ಕೈತೆ ಉದಿಪನ ಇನ್ನದ ಲೇಸಾತ ನಮ್ಮ ಈ ರೀತಿ ಪ್ರಕೃತಿನ ನಮ್ಮ ಒರ್ತೊಂದು ಪೋಯನ್ನಂಡ ನಮಕ್ ಇನಿ ನಮ್ಮ ಆಲೋಚನೆ ಮಲ್ಪೋಡು ಬೆತ್ತ ಅಂದಡ್ಕ ಬೆದರಾಡಿಗುಂಡ ಚಿಮುಲ್ಲಯ್ಯರ ಮನೆ ಮಾಮಲ್ಲಗಿರಿ ಮಂದಾಲಗಿರಿ ಅವಳುಂಡಾಯಿ ನಾಯಿ ನಮ್ಮ ಪಂಜುರ್ಲಿ ಆಯೆ 7 ಕೊಂಡನ ಬುಡಿದು ಕೊಡ್ದು ತಿಮ್ಮಪ್ಪೆ ಗುಳ್ದಿನಿ ಆ ತಿಮ್ಮಪ್ಪೆ ಗುಲ್ಲಿನ ಜಾಗಲ ಪ್ರಕೃತಿ ಆದಿತ್ತಂಡು ಇತ್ತೆ ಪೂರ ಲಗಾಡಿ ಆತಂಡು ಬೋನಾಗ ಬೆಪ್ಪು ಅವಳನ್ನ ತಡೆ ಹೋಚಿ ನಂಗೆ ಒಂಜಂಜಿ ದೇವರಿಕ್ಲೇನ ಕೊಡ್ತಿರ್ತುಲೆ ಅವು ಮಾತ ಪ್ರಕೃತಿದ ಮಟ್ಟೆ ಹೇಳಿರ್ತಾನೆ ಅಂಚನೆ ನಂಕ ಮಾತ ಹೊರಟ್ಲ ಪಾರ್ಶ್ವನಾಥೆ ಭಗವಾನ್ ಬೋಧಿಸತ್ವದ ಮರ ತಡಿಟ್ಟು ನಂಗೆ ಸಿದ್ಧಿನ ಕೊರ್ನಂಚಿತ್ತಿನ ಜೈನ ఒక ಜಿನ ಪಣಪುನಂಚಿತ್ತನ ರಡ್ಡು ಸಂದೇಶ ಪಂಡ ವ್ಯಕ್ತಿ ಜೈನ ಆದಿತ್ಯನ ಜಿನತ್ವವನ್ನು ಪಡೆಯುವುದಂಡ ಆಯೆ ಪ್ರಕೃತಿಯ ಮಟ್ಟಿಲ್ಡು ತಪಸ್ಸು ಮಲ್ಪೋಡು ಐಕ್ ಪ್ರಕೃತಿ ವರಿಂದ ಪಾರ್ಶ್ವನಾಥನಲ್ಲ ನಂಗೆ ಕೃಪೆ ಇಪ್ಪುಂಡು ಬೆತೆ ಪಾರ್ಶ್ವ ಪಂಡ ಬೆತೆ ಮರ್ಕಿಲ್ಡು ಪ್ರಕೃತಿನ ಎಂಚ ಒರಿಪೊಲಿ ಬೆಪ್ಪುನು ಕಳೆವಲಿ ಪಣಪುನ ಭಾರಿ ಪೊರ್ಲುಡು ನಂಗೆ ಮದಿಪಾರು ಕೊರಿಯರು ಪಾರ್ಶ್ವನಾಥ ಇರಲ್ಲ ಅರೆಲ್ಲ ತಿಮ್ಮಪ್ಪನ್ಲ ನಮ್ಮ ಸುಗಿಪೋಡ ಹಾಪುಂಡು ಇನ್ನು ಪೂರ ಅಂಡ ರಮೇಶ ಅಂತೂ ಆಯೇ ಪ್ರಕೃತಿದ ಮಟ್ಟೆಯಲ್ಲಿ ಗಂಗೆನ ತರಿಟ ಮುಡಿಯೊಂದು ಚಂದ್ರನ ತನ್ನ ತರಿಟ ದಿಟ್ಟೊಂದು ಈ ಪುನಾಯ್ ನಮ್ಮ ಬಣಪುನಿ ಆಯ್ ಉಳ್ಳಾಯಿ ಲೋಕದ ಉಳ್ಳಾಯಿ ಈ ರೀತಿ ನಮ್ಮ ಈ ನೆಲಟ್ಟು ಮಾತ ದೈವ ದೇವರ ಆರಾಧನೆ ಮಲ್ಪ ನಮಕ್ ಒಂಜಿ ರೀತಿಡ್ ಕಿಶನ ಬಂಡ ಕೃಷ್ಣ ಲೆಪ್ಪೆ ಕೃಷ್ಣೆಲ ಗೋವರ್ಧನ ಗಿರಿನ ತೀರ್ಥ ಬತ್ತನಾಯನೆ ಪ್ರಕೃತಿಗೆ ಬಡ ಗೋವರ್ಧನ ಗಿರಿನ ಕಿನ್ನಿ ಬಿರಡು ತೀರ್ಥ ಬತ್ತನಾಯನೆ ಬೊಕ್ಕ ಒಂಜಿ ಕಿಶೋರ ಬಂಡ ಆ ರೀತಿ ನಮ್ಮ ಆಲೋಚನೆ ಮಲ್ಪೋಡು ಭಗವಂತನ ಪ್ರಾರ್ಥನೆ ಮಲ್ಪೋಡು ಅಂಚನೆ ಈ ಪ್ರಕೃತಿ ಚೇತನಾದಾಯಿ ಆದಿಪೋಡುಂದ ಚೈತನ್ಯ ಬರುಡುಂದ ನಮಡ ಅಚಲವಾಯಿನಂಚಿತ್ತಿನ ಅಚಲವಾಯಿನ ಉಲ್ಲಿರತ್ತ ಅಚಲವಾಯಿನಂಚಿತ್ತಿನ ನಮಡ ನಿರ್ಧಾರ ಬೋಡು ಐಕ್ ಕೇಶವನ ಕೃಪೆ ಬೋಡು ಪ್ರಕೃತಿದ ಮಟ್ಟಿಲ್ ಬುಳೆವುಡುಂದ ಶ್ರದ್ಧೆ ಬೋಡು ಐಕ್ ಶ್ರದ್ಧೆ ಇತ್ತಂಡ ಮಾತ್ರ ಈ ನೆಲಟ್ಟಿ ನಂಕ್ ಏಪಲ ಭಗವಂತನ ದಯೆ ఒక ಆನಂದ ಪ್ರಾಪ್ತಿಯಾದ ಕತ್ತಲೆ ಕರಿ ಉಂಡು ಕರ್ಜಿಮೆ ಮಾಚುಂಡು ಬೊಳ್ಳಿ ಮೂಡುಂಡು ಬೊಳ್ಪು ತೋಜುಂಡು ಅಂಚಾದು ಮತ್ತರ್ ಮಿಡಿತಿನ ಚಿತ್ತನ ಮಾತಿರೆಗ್ಲ ಸೇರ್ದಿನ ಚಿತ್ತನ ಮಾತ ಬಂಧುಳೆಗ್ಲ ಐ ತೊಟ್ಟಿಗೆ
ಬಾರಿ ವಿಶೇಷವಾದ ಹರಿದ್ವರ್ಣ ಪಣಪನಂಚಿತ್ತಿನ ಪೊರ್ಲುದ ಚಲನಚಿತ್ರದ ಮುಖೇನ ಲೋಕಗೂ ಪ್ರಕೃತಿ ಪ್ರೇಮವನ್ನು ಎಂಚ ಪುಟ್ಟವಡು ಬನ್ಪುನ ಸಂದೇಶವನ್ನು ಕೊರ್ಪುನಂಚಿತ್ತನ ಕಜ್ಜೋ ಇನಿ ಕಸ್ವಿ ಪಣಪುನಂಚಿತ್ತನ ಬಾಲ್ಯದ ಪುಟ್ಟು ಬರ್ಬ ಎಂಚ ಆಚರಣೆ ಮಲ್ಪುಡು ಪಣಪುನ ಮುಖೇನ ಜನಕುಲ್ಡ ಪ್ರಕೃತಿ ಜಾಗೃತಿ ಮೂಡಿಸವನಂಚಿತ್ತನ ಈ ಒಂಜಿ ಬಾರಿ ಪುರ್ಲ ಕಂಠದ ನಮ್ಮ ಕಸ್ವಿ ಹಸಿರು ದಿಬ್ಬನ ತಂಡುಗುಲ ಅಂಚನೆ ಡ್ರೀಮ್ ಪಿಕ್ಚರ್ಸ್ ದ ಒಂಜಿ ಕೂಟುಗುಲ ನೆಕ ಮಾತೆರೆಗಳ ವೇದಿಕೆಯನ್ನು ಭೂಮಿಕೆಯನ್ನು ಆ ಶ್ರೀಪತಿನ ಮಟ್ಟಿಲ್ದೆ ನಿಲೆಟ್ಟು ಶ್ರೀಪತಿ ರಾಯರ್ನ ನಿಲೆ ಮುಂದಿನ ಕಟ್ಟದ ಬುಳೆಪ ಐನಾರ 6 ಆ ಶ್ರೀಪತಿನ ನಿಲೆಟ್ಟು ಇನ್ನ ಅವಕಾಶನೆ ಶ್ರೀ ಬುಳೆ ಉಡುಂದಂಡ ಶ್ರೀಪತಿನ ಅನುಗ್ರಹ ನಂಗೆ ಬೋಡು ಒಂಜಿ ಮರ್ಗಿಲ್ಡೆ ಶ್ರೀ ಪಂಡ ಸಂಪತ್ತು ವಾ ಸಂಪತ್ತು ಪ್ರಕೃತಿ ಸಂಪತ್ತು ಅವು ಇತ್ತಂಡ ಮಾತ್ರ ಸಾಧ್ಯ. ಮಾಂಡೋವಿ ಮೋಟರ್ಸ್ ದ ಇವನ್ ಎಡ್ಡೆ ಚಿಂತನೆಗೆ ಯಾನೊಂಜಿ ತುಳು ಅಕಾಡೆಮಿದ ನಿಕಟ ಬರುವ ಅಧ್ಯಕ್ಷ ಅದನ್ನು ಕುಡೋರ ಬೊಕ್ಕೋರ ಎಡ್ಡೆ ಪುನ ಬಯಕವೇ ಒಂಜಿ ಸಂದೇಶ ಯಾನ ಈ ಪೊರ್ತುಡು ನಿಕ್ಲೆ ಪನುಡಾಪುನದ ಎಂಡ ಕತ್ತಲ್ದಾರಂಜಿ ಬತ್ತಿ ಬೋಕ ದಾದಾನ್ಲ ಒಂಜಿ ಎಡ್ಡೆ ವಿಚಾರ ಬಿತ್ತೋಡು ಮಾತ ಜವಣೇರಿ ಮುಲ್ ಸೇರ್ದಿನ ಕುಲಂಜಿ ಕಿವಿ ಕೊಂಡೆ ಮಲ್ತ ಕೇನೋಡು ಸರಿಯ ಆಲೋಚನೆ ಮಲ್ಪಲೆ ನಮ್ಮ ಓಲು ತತ್ತದ ನಮ ತತ್ತದಿನ ನಮ್ಮ ಹಿರಿಯಾಕುಲು ತತ್ತದಿನ ಅತ್ತಂಡ ಸರಕಾರ ತತ್ತದಿನ ಇದನ್ನ ಬೊಕ್ಕರಿಗೆ ಬಿರಲು ತೊಚ್ಪನಗುಂಡತೆ ಒಂಜಿ ಬಿರಲು ಮಿತ್ತು ತೊಚ್ಪುಂಡು ದೇವರ ಸಾಕ್ಷಿ ಅದು ಒಂಜಿ ಬಿರಲು ಎದುರ್ದಾಯನ ತೊಚ್ಪನ ಮೂಜಿ ಬಿರಲು ನಮನು ತೊಚ್ಪನ ನಮ ಎತ್ತು ಸರಿ ಇಲ್ಲ ಅಂದ್ರೆ ಮೂಜಿ ಸರ್ತೆ ಆಲೋಚನೆ ಮಲ್ಪಡು ಪಂಡದು ನಮ್ಮ ಒರಿಯಾಗೆ ಬಿರಲ್ ನೋಟನಗ ತೊಚ್ಪುಂಡು ಸರಿ ಆಲೋಚನೆ ಮಲ್ಪುಲೆ ವಿಜಯನಗರನೆ ಕಡೆ ಬಂಡೆ ನಮ್ಮ ಹಿರಿಯಾಕುಲು ತುಳುವನ್ನೆಲಟ್ಟಿ ಪ್ರಕೃತಿದ ಬಗ್ಗೆ ಜಾಗೃತಿದ ಹೊರಟು ನಮ್ಮ ದೈವ ದೇವರನ್ನ ಆರಾಧನೆ ಮಲ್ತದೇರು ದೈವ ದೇವರನ್ನ ಆರಾಧನೆ ಮಲ್ತದೇರು ಇನಿ ಬರಿ ಕೊಂಜಿ ಬನ ಪಣಪನ ನಿಲೆಟ್ಟು ನಮ್ಮ ನಾಗಾರಾಧನೆ ಇತ್ತಂಡು ಇನಿ ಯಕಡೆ ಬಾರಿ ಪೊರ್ಲುಡು ನಮ್ಮ ಪೋವನ್ನಿತ್ತಿನ ಮಣ್ಣದ ನೆಲ ಎಂಚಾತಂಡಿಗೆ ಎಂಡ ಟಾರು ಬೋದು ಕಾಂಕ್ರೀಟೀಕರಣ ಆತಂಡು ಅಂಬಿ ಭೂಜೊಂದಿನ ಅಂಚೆತ್ತಿನ ನೆಲ ಇನ್ನು ಇಂಟರ್ಲಾಕ್ ಆತಂಡು ಐತ ಉಳೈ ಶಕ್ತಿ ಲಾಕ್ ಆಪುನ ಸ್ಥಿತಿ ಆತಂಡು ಬಂದ್ ಜಾಗೃತಿ ಮೂಡಿಸಾಯ ಬಂದುಳೆ ಐಕೆ ಬಂದಿನಿ ನಮ್ಮ ಇನಿತ ಆರಾಧನೆ ಪ್ರಕೃತಿದ ಮಟ್ಟೆಲ್ಡಿಪ್ಪೋಡು ಈತಿ ನಿಕುಲ್ ಮಾತೆರ್ಲ ಆಲೋಚನೆ ಮಲ್ಪುಲೆ ನಿಕುಲ್ದ ನಾಗಬನ ಇತ್ತುಂಡ ಪ್ರತಿಯೊರೆಗಲ ನಾಗ ಮೂಲ ಸ್ಥಾನ ಉಂಡು ನಾಗಬನ ಇತ್ತುಂಡ ಐಕ್ ಏರ್ಲ ಕತ್ತಿ ಪಾಡಿಯರೊಂದು ಇತ್ತುಂಡ ಸುರು ನಿಕುಲು ಸೆಟೆದುಂತುಲೆ ನಿಕುಲು ಸುರು ಸೆಟೆದುಂತುಲೆ ಆ ನಾಗಬನನ ಕಡುಪಂದಿನಲ್ಕ ನಿಕುಲು ತುಯರುನಂಡ ಅವೇ ನಿಕುಲು ಪ್ರಕೃತಿ ಒರಿ ಬನೆ ಏತು ದೈನಡ್ಪರ ಬಂದ್ಬಿನತ್ತ ಮುಖೇನ ದುಂಬು ನಮ ಆ ಮರಕ್ಲೇನ ಕಡುಪುನ ವ್ಯವಸ್ಥೆ ಓಲು ಮಲ್ತಂದಿಲ್ಲ ಅವೇನು ಉಂತಾವಡು ಅವೇನು ನಮ್ಮ ಉಂತಾವಡು ಸುರು ನಮ್ಮ ಬನುಕ್ಲೇನ ಕಡುಪುನವನ ಅವೇನ ಕಾಂಕ್ರೀಟೀಕರಣ ಮಲ್ಪುನವೇನ ಸುರು ಉಂತಾಗ ದುಂಬು ನಾಗಬನ ಇತ್ತಂಡು ಇನ್ನು ನಾಗಗ ಕಾಂಕ್ರೀಟ್ ದ ಕಟ್ಟೆ ಆತಂಡು ಆಯ್ತ ಒಟ್ಟಿಗೆ ನಮ್ಮ ಶುದ್ಧ ಬಣ್ಪುಣಂಡ ಅವು ನಾಗನ ಗೋರಿ ಬಣ್ಪುನ ಸ್ಥಿತಿ ನಿರ್ಮಾಣ ಆತಂಡು ಒಂದೇ ನಮ್ಮ ಕಿತ್ತೂರಡ ಆತಂಡು ದೈವಲ್ಯದ ವ್ಯವಸ್ಥೆ ಮಣ್ಣದ ನೆಲ ಪಣಪನೆ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರುಗಳ ನಿರಳುಗಳ ಇನ ಎತ್ತಿನ ಬಣಪನೆ ಆ ನಿಲೆಟ್ಟು ಎಟ್ಟೆ ಕೆಲಸ ಮಲ್ತೇರಿ ಎಂಚ ಬೋರ್ವೆಲ್ ತೋಡ್ದು ಐಕ್ ನೀರಿಂಗಿಸನಂಚಿತ್ತನ ಕೆಲಸ ಇಜ್ಜಾಂಡ ದುಂಬು ಈ ಪ್ರಕೃತಿದ ಬಗ್ಗೆ ಪಣ್ಪುಣ ಕಟ್ಟೋಡು ನೀರು ಎರ್ಕೋಡು ಮಾದಡು ನೀರು ಮಾದೋಡು ಜನಾಂದ ಕಂಬಲಗ ನೀರು ಒಟ್ಟೋಡು ಇತ್ತ ಅಂಚನ ಇತ್ತೆ ಪಾತಾಳಂದ ಪನಿ ನೀರಿನ ವೈಪರೆ ಭೂಮಿನ ತೋಟದಿದ್ದು ಬಿಚ್ಚಾದು ಬೋರ್ವೆಲ್ ಪಾಡ್ದು ನೀರಿನ ಭೂಮಿ ಗರ್ಭವನ್ನು ಸೀಳು ನಂಚಿತ್ತನ ಸ್ಥಿತಿ ನಿರ್ಮಾಣ ಆತ ನೆತ್ತ ಬಗೆಟ್ ನಮ್ಮ ಜಾಗೃತಿ ರಾವಡು ನೆತ್ತ ಬಗೆಟ್ ಜಾಗೃತಿ ಆಯಂದಂಡ ವಾ ಕಾರಣಗಳ ಈ ಭೂಮಿಯಪ್ಪೆ ಸುಭಿಕ್ಷಾದಿಪ್ಪರೆ ಆ ಸಾಧ್ಯತೆ ಉಂಡು ಪನ್ಪನ ಪಾತೆರ ಪಂಡೊಂದು ನಿಕುಲು ಮಾತೆರ್ಲ ನೆನಪುದಿಲೆ ನನಮಿತ್ತಿಗೆ ನಿಕುಲು ಬನುಕುಲೆನ್ ನಿಕಲ ಕುಟುಂಬದ ಬನುಕುಲೆನ್ ಕಾಂಕ್ರೀಟೀಕರಣ ಆವಂದಿಲ್ಲ ಕತೂಲೆ ಒಂಜಿ ವೇಳೆ ಕಾಂಕ್ರೀಟೀಕರಣ ಆದಿತ್ತಂಡ ಅಲ್ಲಿ ಈ ಅನ್ನಡ ಬನ್ಲೆ ಅಂಜನೆ ಮಾಧವಣ್ಣ ಎಂದುಳ್ಳೆ ಬೊಕ ಈ ಅನ್ನಡ ಬನ್ಲೆ ನಿಕಲ್ಲ ಬನುಕುಲೆಡಿ ಎನ್ನ ಆಟಿ ಪಣಪನ ಪುಸ್ತಕ ಓದುಲೆ ಐಟ್ ಬನೊಟ್ಟು ಏತ್ ದೈಕುಲು ಇತ್ತ ಬಣಪನ ಐಟುಂಡು ಅಕುಲು ಕಂತ ನಿಕ್ಲೆ ದೈ ಮರಕುಲೆನ ಕೊರ್ಪೆರೆ ಬನುಕುಲೆ ನಟ್ಲೆ ಕುಡ ಕಾಂಕ್ರೀಟ್ ದ ಬನನು ನಿಜವಾಯಿನ ಬನ ಮಲ್ಪುನ ಕೆಲಸ ನಿಕಲು ಮಲ್ತರನಂಡ ಅವು ನಿಕಲು ಪ್ರಕೃತಿ ಕೊರ್ಪನಂಚಿತ್ತನ ಮಲ್ಲ ಕೊಡುಗೆ ಅಂದ ಬಂಡೊಂದು ಪ್ರಕೃತಿ ಪ್ರೇಮದೊಟ್ಟಿಗೆ ನಮ್ಮ ಆಧುನಿಕ ಜಗತ್ತಿಗೆ ಮಾರು ಪೋಪಿ ನಡೆದು ತುಂಬು ನಮ್ಮ ಬದುಕಿನ ಬಲಿಷ್ಠ ಮಲ್ಪೊಡು ನಂಡ ಹನಿಗೂಡಿ ಹಳ್ಳ
ತೆನೆಗೋಡಿ ಬಳ್ಳ ಪನ್ಪುನಲ್ಕ ನಿಕುಲು ಮಾತೆರ್ಲ ನಿಕುಲ ಬದುಕನ ಬಲಿಷ್ಠಲ ಮಲ್ಪಲೆ ರಾಷ್ಟ್ರ ಪ್ರೇಮ ನಿಕಲ್ಡಿಪ್ಪಡು ಈ ಭೂಮಿದ ಮಿತ್ತು ಪ್ರೇಮ ನಿಖಿಲಗಿಪ್ಪಡು ಈ ಪರಪುನ ನೀರದ ಮಿತ್ತು ಪ್ರೇಮ ನಿಖಿಲಗಿಪ್ಪಡು ಕಂಜಿ ಕೈ ಕಂಜಿ ಬುಳೆಸಲೆ ಭಾಗ್ಯದ ಮಿತ್ತು ಪ್ರೇಮ ನಿಖಿಲಗಿಪ್ಪಡು ಪನ್ಪನ ಪಾತೆರ ಪಂಡೊಂದು ನಿಚ್ಚೋ ನಂಕೆ ಬೊಳ್ಪು ಕೊರ್ಪಿ ಸೂರ್ಯನ ನಂಕ ದೇವೇರು ರಾತ್ರಿ ಪೇರು ಬೊಳ್ಪು ಕೊರ್ಪಿ ಚಂದ್ರನ ನಂಕ ದೇವೇರು ಕಂಡೊಡು ನಿಚ್ಚ ಬೆನ್ನಿ ಬೆಂಪಿ ರೈತನ ನಂಕ ದೇವೇರು ದೇಶಗೂ ಬೋಡಾದ ಪ್ರಾಣ ಕೊರ್ಪಿ ಯೋಧನ ನಂಕ ದೇವೇರು ನಿಚ್ಚೋ ನಂಗೆ ಉಚ್ಛ್ವಾಸ ನಿಶ್ವಾಸಗೂ ಉಸುಲನು ಕೊರ್ಪುನ ಪ್ರಕೃತಿಯೇ ನಂಕ ದೇವೇರು ಪಣಪುನ ಸಂಧಿ ಪಂಡೊಂದು ನಿಖಿಲಿಗೆ ಮಾತರಿಗಳ ತುಳುವಪ್ಪೆ ಈ ಭೂಮಿ ಅಪ್ಪೆ ಅಪ್ಪೆ ಭಾರತಿ ಎಡ್ಡೆ ಮಲ್ಪಡೆ ಮಾಂಡವಿ ಮೋಟಾರ್ಸ್ ನಂಚಿನ ಸಂಸ್ಥೆಡೆ ಬೆನ್ಪುನಂಚಿತ್ತ ನಿಖಲು ಧನ್ಯರು ಈ ಪಣಪುನ ಪಾತೆರ ಪಂಡೊಂದು ಇಂಚಿತ್ತನ ಎಡ್ಡೆ ಕಚ್ಚೋಗು ಈನೆ ಕೊರ್ಪುನ ಮಾಂಡವಿ ಮೋಟಾರ್ಸ್ಗೆ ಐತೊಟ್ಟಿಗೆ ಎಂಕಲಂಚಿತ್ತನ ಎಲ್ಲಿಯ ಕಲಾವಿದರೆಲ್ಲ ಪಾತೆರ್ರೆ ಅವಕಾಶ ಕೊರನಂಚಿತ್ತನ ನಿಖಿಲಿಗಳ ಸೊಲ್ಮೆ ಸಂದೈತ ಮಂಟೊಂದು ಎನ್ನ ಪಾತೆರಿಗೂ ಮುಗಿತಲ ಚುಕ್ಕಿದೀಪೆ ಮುಕುಲ್ನ ಎಂಚಿನ ಯೂಟ್ಯೂಬ್ ಚಾನಲ್ ಉಂಡ ಅವೆ ನಿಕುಲ್ ದಯ ಮಲ್ತದೆ ಸಬ್ಸ್ಕ್ರೈಬ್ ಮಲ್ಪುಲೆ ಐಕ ಲೈಕ್ ಕೊರ್ಲೆ ದಾಯಕೆಂಡ ಐಕೊಂಜಾತ ಅಕ್ಲಿಗೆ ಪಣವ ಬತ್ತಿಂಡ ಐಟ ಪ್ರಕೃತಿದ ಕೆಲಸ ಮಲ್ಪೇರು ಅವೆ ಬಾಕಿದ ಅಕ್ಲಿಗಂಡ ಪ್ರಕೃತಿ ಏನೇ ಕಡೆ ಬಂಡೆ ಒಂಜಿ ತಾರಿ ಅವ್ ಪ್ರಕೃತಿ ಐಟ ದೆಪ್ಪುನಂಚತ್ತನ ಬೆಲ್ಲ ಅವು ಸುಕೃತಿ ಅವೇ ಅಮಲದ ಹುಲ್ಚಟ ದೆತ್ತದ ಪರಂದ ಅವ್ ವಿಕೃತಿ ನಮಲಂಚೆನೆ ಪ್ರಕೃತಿ ಸುಕೃತಿ ವಿಕೃತಿ ಹೋವೇನು ಬಂದ್ ತೆರೆಯೋ ನಂಚತ್ತನ ಜ್ಞಾನ ನಂಕಿಪ್ಪಡೆ ಬಣದ ಬಂಡೊಂದು ಇನ್ನಿತ ದಿನ ಲೆಪುಡಾಯನ ಕುಡಲ ಸೊಲ್ಮೆ ಸಂದೈತ ಮಲ್ತೊಂದು ಅಕೇರಿಗೆ ಮಾತಾಡ ಪುಂಡಿ ಬತ್ತಲೆ ಕೈ ಪುಂಡಿ ಬತ್ತಲೆ ಬಲ್ತಗೈ ತುಳು ಅಪ್ಪೆಗೆ ಭೂಮಿ ಅಪ್ಪೆಗೆ ಮಾಂಡವಿ ಮೋಟಾರ್ಸ್ಗೆ ಈ ಕಾರ್ಯಕ್ರಮ ಆಯೋಜನೆ ಮಲ್ತಿನಕಲಿಗೆ ಅಂಚೆ ಇಲಾಖೆಗೆ ಸೊಲ್ಮಲು ಬಹುಶಃ ನಮ್ಮ ತುಳು ಭಾಷೆಯ ಒಂದು ಬುಲೆಟ್ ಟ್ರೈನ್ ಎಕ್ಸ್ಪ್ರೆಸ್ ಅವ್ರದೊಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ವಿಶೇಷವಾಗಿ ನಾನು ಅವರ ಅಭಿಮಾನಿ ಕೂಡ. ಯಾಕೆಂದ್ರೆ ಇವತ್ತು ಕೇಶವ್ ರಾಮಕುಂಜ ಅವರು ಪರಿಸರಕ್ಕೆ ಅಷ್ಟೇ ಅಲ್ಲ, ಮಾಂಡವಿ ಮೋಟರ್ಸ್ಗೆ ಒಳ್ಳೆ ಜನರನ್ನ ಕರ್ಕೊಂಡು ಬಂದಿ. ಒಬ್ಬರು ಹೆಚ್ಚು ಮಾತನಾಡದೆ ಮೌನವಾಗಿ ಕುಳಿತು ಈ ಸಮಾಜಕ್ಕೆ ಏನನ್ನಾದರೂ ಸೃಷ್ಟಿ ಮಾಡುವಂತ ಒಬ್ಬ ನಿರ್ದೇಶಕ, ನಮ್ಮ ಪ್ರಖ್ಯಾತ ವಿಜಯ್ ಕುಮಾರ್. ಮೌನ ಬಂಗಾರ ಅಂತೆ, ಮಾತು ಬೆಳ್ಳಿ ಅಂತೆ. ನಾ ಬೆಳ್ಳಿ ಬಂಗಾರ ಗೊತ್ತಿಲ್ಲ, 2 ವಚನಗಳನ್ನು ಇಲ್ಲಿ ತಂದಿದ್ದಾರೆ. ಅದಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ, ಇದೀಗ ತಾನೇ ಅವ್ರು ಹೇಳಿದ್ರು ಹರಿದ್ವರ್ಣ ಚಿತ್ರಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ವಿಶೇಷವಾಗಿ ಶುಭಾಶಯ ಕೋರ್ತಾ, ಇದನ್ನ ನಿರ್ಮಿಸಿರ್ತಕ್ಕಂತಹ ನಮ್ಮ ಚೇತನ್ ವಿಟ್ಲ ಅವರಿಗೆ ಶುಭಾಶಯವನ್ನ ಕೈಕುಲುಕಿ ಕೊಡುವುದರ ಮುಖಾಂತರವಾಗಿ ವಿಜಯ್ ಕುಮಾರ್ ಕೋಡಿಯಾಲ್ ಬೇರೂರು ಈ ಒಂದು ಟೀಸರ್ ಅನ್ನ ಬಿಡುಗಡೆ ಮಾಡ್ಬೇಕಂತ ಅವರನ್ನ ಕೇಳಿಕೊಳ್ತೇನೆ ಸರ್. ಅದಾದ ನಂತರ ಪೋಸ್ಟರ್ ಅನ್ನ ಸನ್ಮಾನ್ಯ ಶ್ರೀ ದಯಾನಂದ್ ಕತ್ತಲ್ ಸರ್ ಅವರು ರಿಲೀಸ್ ಮಾಡ್ತಾರೆ. ಮೊದಲಿಗೆ ಟೀಸರ್ ಬಿಡುಗಡೆ ಜೋರ ಚಪ್ಪಾಳೆ ಬರಲಿ. ವಿಜಯ್ ಕುಮಾರ್ ಕೋಡಿಯಾಲ್ ಬೇಲ್ ನಮ್ಮ ತುಳುನಾಡಿನ ಅತ್ಯಂತ ಪ್ರತಿಭಾನ್ವಿತ ಪ್ರಖ್ಯಾತ ನಿರ್ದೇಶಕರು ಈ ಒಂದು ಕಿರುಚಿತ್ರದ ಒಂದು ಟೀಸರ್ ಅನ್ನ ಬಿಡುಗಡೆ ಮಾಡ್ತಿದ್ದಾರೆ. ಪರಿಸರದ ಬಗ್ಗೆ ಕಾಳಜಿನ ಇಟ್ಕೊಂಡು ಮಾಂಡವಿ ಮೋಟರ್ಸ್ ನಲ್ಲಿ ಕೂಟವನ ಆ ಒಂದು ಸೃಷ್ಟಿ ಮುದ್ದಾಡುತ್ತಿದೆ ಈ ನರಸುರನ ಆರ್ಭಟಕ್ಕೆ ಜೀವಕೋಟಿ. ಈ ಟೀಸರ್ ಅನ್ನ ಇಡೀ ದಿವಸ ಮತ್ತಷ್ಟು ಬಾರಿ ನಾವು ಎಲ್ಲ ಕೂಡ ನೋಡ್ತೇವೆ. ಅದಕ್ಕಾಗಿ ವಿಶೇಷವಾಗಿ ಮತ್ತಷ್ಟು ಕಾಯಕ್ಕೂ ನಡುವೆ ಅಂತರಿಯುತ್ತ ತೈಲವಿರದ ಕಣದಲ್ಲಿ ಬೆಳಕು ಜೋರ ಚಪ್ಪಾಳೆ ಬಂದು ಸಾಲು ಬರೆದ ತಿಮ್ಮಕ್ಕ ಪರಿಸರ ಪ್ರೇಮಿಯನ್ನ ಚಿತ್ರದಲ್ಲಿ ತೋರಿಸ್ತಾ ಇದೆ. ಕತ್ತಲೆಯೆಡೆಗೆ ಹೆಜ್ಜೆಗಳ ಮಂಡ ಸಾಹಸ, ಮೂರ್ಖರ ಸಾಮ್ರಾಜ್ಯದಲ್ಲಿ ಮೂಕ ಜೀವಿಯೇ ವಿರವಿರ. ಇಲ್ಲಿ ಬದುಕಬೇಕೆಂದರೆ ನಗಬೇಕು.
ರಾಶಿ ಪ್ರತಿನಿತ್ಯ ಕಂಗೊಳಿಸಬೇಕು. ಹರಿದ್ವರ್ಣ ಹಾಗೆ ವೆರಿ ಮಚ್ ದಯಮಾಡಿ ವೇದಿಕೆ ಮೇಲೆ ಎಲ್ಲರೂ ಕೂಡ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಹರಿದ್ವರ್ಣ ಕಿರುಚಿತ್ರದ ಒಂದು ಪುಟ್ಟ ಪೋಸ್ಟರ್ ಒಂದು ರಿಲೀಸ್ ಮಾಡ್ತಾ ಇದೀವಿ. ಅದನ್ನು ದಯವಿಟ್ಟು ರಿಲೀಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ದಯಾನಂದ್ ಕತ್ತಲ್ ಸರ್ ಅವ್ರನ್ನ ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸೀಟಲ್ ಜನ್ಮ ಹರಿದ್ವರ್ಣ ಚಿತ್ರದ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ. ಕೇಶವ ರಾಮ್ ಕುಂಜ ಹಾಗೂ ಶ್ರದ್ಧಾ ರಾಮ್ ಕುಂಜ ಜೊತೆಗೆ ಆ ಚಿತ್ರದ ನಿರ್ದೇಶಕರಾದಂತಹ ಚೇತನ್ ಬೆಟ್ಲ ಅವರು ಕೂಡ ಇದ್ದಾರೆ. ಆ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ರಿಲೀಸ್ ಜೊತೆಗೆ ಈಗ ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಹರಿದ್ವರ್ಣ ಅನ್ನುವಂಥದ್ದು ಈ ಮಾಂಡವಿ ಮೋಟರ್ಸ್ ಅಲ್ಲಿ ಇವತ್ತು ನಮ್ಮ ವೆನ್ಯೂ ಆಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ತುಂಬಾ ಸಂತೋಷ. ಹರಿದ್ವರ್ಣ ಈ ಚಿತ್ರದ ಟೀಸರ್ ಲಾಂಚ್ ಆಗಿದೆ, ಪೋಸ್ಟರ್ ಲಾಂಚ್ ಆಗಿದೆ. ಈ ಚಿತ್ರಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದೆ. ಕನ್ನಡ ಕಿರುಚಿತ್ರ ಎಲ್ಲರನ್ನು ತಲುಪುವಂತಾಗ್ಲಿ, ಲಕ್ಷಾಂತರ ಜನ ಇದನ್ನ ನೋಡ್ಲಿ ಅಂತ ಶುಭ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ಇಲ್ಲಿ ಆಯೋಜನೆ ಮಾಡಿದ ಕಸ್ವಿ ತಂಡಕ್ಕೆ ಕೂಡ ಪ್ರೀತಿಯ ಶುಭಾಶಯ ಕೋರ್ತಾ, ಹಾಗೆ ನಮ್ ಜೊತೆ ಮತ್ತೊಬ್ಬ ಪರಿಸರ ಪ್ರೇಮಿ ಅಖಿಲ ಕದ್ರಿ ಮೇಡಮ್ ಬಂದಿದ್ದಾರೆ. ಅವರಿಗೆ ಮಾಂಡವಿ ಮೋಟರ್ಸ್ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಅವರು ಕೂಡ ತಮ್ಮನ್ನು ತಾವು ಹಸಿರ ಬಗ್ಗೆ ತೊಡಗಿಸಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರು ಕೂಡ ದಯಮಾಡಿ ಕೂತ್ಕೊಳ್ಬೇಕು. ಕಡೆಗಾಗಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿರೋಣ. ದಯಾನಂದ್ ಕತ್ತಲ್ ಸರ್ ಅವರ ಒಂದು ಸಿನಿಮಾ ಒಂದು ರಿಲೀಸ್ ಆಗಿದೆ, ತುಳು ಸಿನಿಮಾ. ಅದರಲ್ಲಿ ಬಲಿಪೆ ಅನ್ನುವಂತ ಸಿನಿಮಾದಲ್ಲಿ ಅವರು ಪರಿಸರಕ್ಕೆ ಹಾನಿ ಆಗುವಂತ ಎಂಡೋಸಲ್ಫಾನ್ ಬಗ್ಗೆ ಅವರು ವಿಶೇಷವಾದಂತ ಮಾಹಿತಿಯನ್ನ ಅದ್ರಲ್ಲಿ ಕೊಟ್ಟಿದ್ದಾರೆ. ನಿಜವಾಗಿ ಅದು ಪರಿಸರ ಮಾರಕ ಯಾವುದು. ಎಂಡೋಸಲ್ಫಾನ್ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ, ಅದರಿಂದ ಏನ್ ಮಾರಕ ಇದೆ ಅನ್ನೋದನ್ನ ಚಿತ್ರದಲ್ಲಿ ತಿಳಿಸಿದ್ದಾರೆ. ಹಾಗೆ ಅವರು ಅನೇಕ ವಿಚಾರ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಈ ಇಡೀ ಕಾರ್ಯಕ್ರಮದ ಒಂದು ವಂದನಾರ್ಪಣಾ ಕಾರ್ಯಕ್ರಮ ಮಾಡ್ಕೊಡ್ಬೇಕಂತ ಶ್ರೀಮತಿ ಶ್ರದ್ಧಾ ರಾಮ್ ಕುಂಚ ಅವ್ರನ್ನ ಕೇಳ್ಕೊಳ್ತಾನೆ. ಕಸ್ವಿ ಹಸಿರು ದಿಬ್ಬನ ಹಾಗೂ ಡ್ರೀಮ್ ಪಿಕ್ಚರ್ಸ್ ಇವರ ಜಂಟಿ ಆಯೋಜನೆಯಲ್ಲಿ ಹರಿದ್ವರ್ಣ ಕನ್ನಡ ಕಿರುಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಹಾಗೆ ಬಿಡುಗಡೆ ಮಾಡಿದ ಶ್ರೀ ವಿಜಯಕುಮಾರ್ ಕೋಡೆಲ್ ಬೈಲ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ದಯಾನಂದ್ ಕತ್ತಲ್ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ರಂಗಭೂಮಿ ಕಲಾವಿದರಾದ ತಿಮ್ಮಪ್ಪ ಕುಳಲ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎವಿಟಿ ಮಾಂಡವಿ ಮೋಟರ್ಸ್ ಶ್ರೀ ನೇರಂಗಿ ಪಾರ್ಶ್ವನಾಥ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಹ್ಯಾದ್ರಿ ನರ್ಸರಿ ಪಂಪೇಲ್ ಇವರ ಶ್ರೀ ರಮೇಶ್ ಎಂ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀ ಕಿಶನ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಹರಿದ್ವರ್ಣ ನಿರ್ದೇಶಕರಾದ ಚೇತನ್ ಕೆ ವಿಟ್ಲ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ಡೆನ್ಸಿಲ್ ಪಿಂಟೋ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೇಲ್ಸ್ ಮ್ಯಾನೇಜರ್ ಲವಿನೋ ಪಿಂಟೋ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಮಾಂಡವಿ ಮೋಟರ್ಸ್ ನ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ
ಧನ್ಯವಾದಗಳು ಮತ್ತು ಪತ್ರಿಕೆ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿರೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಒಂದು ಟ್ರೈನೀಸ್ ಇವತ್ತೇನ್ ಬಂದಿದ್ದೀರಾ ನಿಮ್ಮ ಕಾಲೇಜ್ ಪರವಾಗಿ ನಿಮ್ಗೂ ಕೂಡ ಧನ್ಯವಾದಗಳು. ಹಾಗೆ ಸುಭಾಷ್ ಸರ್ ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ. ನಮ್ ಜೊತೆ ಪುರಂದರ್ ವಿ ಬ್ಲಾಗ್ ಅಂತ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಅವರು ನಮ್ ಜೊತೆ ಇದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ ಅಖಿಲ್ ಅವರು ತುಂಬಾ ಪರಿಸರ ಪ್ರೇಮಿ ನಮ್ ಜೊತೆಗಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು.